ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತ ತಂದೆಯಾದ ದೇವರ ಮಧುರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 32ರಿಂದ 35 ವಚನಗಳ ತನಕ. ಮತ್ತಾಯನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 32ರಿಂದ 35 ವಚನಗಳ ತನಕ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನು ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತು ಎಂದು ತಿಳಿದುಕೊಳ್ಳುತ್ತೀರಲ್ಲ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ, ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮಿಯ ಕಾಸುಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ನೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿರುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನಾಗಿದ್ದೀಯಲ್ಲಪ್ಪ. ಅಪ್ಪ, ನಿನ್ನನ್ನು ಎಷ್ಟು ವರ್ಣಿಸಿದರೂ ಸಾಲದು ಕರ್ತನೆ. ಅಂತ ಮಹತ್ತಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿಯೂ ಮಾಡಿದ್ದಿ ಕರ್ತನೆ, ನಿನ್ಗೆ ಸ್ತೋತ್ರಪ್ಪ. ಪ್ರತಿ ಒಬ್ಬೊಬ್ಬರನ್ನು ನೀನು ಕಾಯುವಾತನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿದ್ದೀಯಲ್ಲ ಒಡೆಯ, ನಿನ್ಗೆ ಸ್ತೋತ್ರಪ್ಪ. ಈವರೆಗೂ ನಮ್ಮನ್ನು ರಕ್ಷಿಸಿ ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ ಪಾಪಾತ್ಮರನ್ನ ಆದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸಿದಾತನೇ, ನಿನಗೆ ಸ್ತೋತ್ರಪ್ಪ. ಜಯ ಕೊಡುವ ದೇವರೇ, ನಿನಗೆ ಸ್ತೋತ್ರ. ಎಲ್ಲವನ್ನು ನೀಡುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ದಯಾ ಸಾಗರನೇ, ಪ್ರೀತಿ ಸಾಗರನೇ, ಕರುಣಾಸಾಗರನೇ, ನಿನ್ಗೆ ಸ್ತೋತ್ರ. ಸರ್ವಜ್ಞಾನಿ ಸ್ವಾಮಿ, ಸರ್ವೋತ್ತಮನೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಅಂಧಕಾರ ಲೋಕದಲ್ಲಿ ಸ್ವಾಮಿ ನಾವು ಬದುಕುತ್ತಾ ಇರುವಾಗ, ಸೈತಾನನು ಯಾರನ್ನು ನುಂಗಲಿ ಅಂತ ಇರುವಾಗ ಕರ್ತನೆ ಅಪ್ಪ, ಜ್ಞಾನ ಬುದ್ಧಿ ವಿವೇಕ ತಿಳುವಳಿಕೆಯನ್ನು ನಮ್ಗೆ ದಯಪಾಲಿಸು. ಸೈತಾನ್ ಜಯಿಸಲು ನಮಗೆ ಬೇಕಾದ ಎಲ್ಲ ಸುವರವನ್ನು ನಮ್ಗೆ ಅನುಗ್ರಹಿಸು. ನೀನ್ ಪರಲೋಕ ಜ್ಞಾನವನ್ನು ತೆಗೆದು ತುಂಬಿಸು ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲದಲ್ಲಿ ನೀನು ಬರುವ ಕಾಲ ಹತ್ತಿರವಾಗಿದೆ. ಲೋಕದಲ್ಲಿ ನಾವು ನೋಡುವಾಗ ಕರ್ತನೆ, ಅಂಧಕಾರ ಲೋಕದಲ್ಲಿ ಸ್ವಾಮಿ ನೀನು ಬರುವ ವೇಳೆ ಹತ್ತಿರವಾಯಿತು. ಹೇಗೆ ಅಂಜೂರದ ಮರದ ದೃಷ್ಟಾಂತವನ್ನು ಕೊಟ್ಟೆಯಲ್ಲಪ್ಪ, ಅದೇ ರೀತಿಯಲ್ಲಿ ಈಗ ನಡೀತಿರುವುದು ಪರಿಸ್ಥಿತಿಗಳು ನೋಡಿದರೆ ಸ್ವಾಮಿ, ನೀನು ಬರದೇ ಬಿಡ್ತೀಯ. ಈ ಗಳಿಗೆಯಲ್ಲಿ ಬರ್ತೀಯೋ, ಇನ್ನೊಂದು ಗಳಿಗೆಯಲ್ಲಿ ಬರ್ತೀಯೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅಂತ ಪರಿಸ್ಥಿತಿಗಳು ಎಲ್ಲ ನಡೀತಾ ಇರುವಾಗ ನಮ್ಮನ್ನು ಸ್ವಾಮಿ ನಾವು ಪವಿತ್ರರಾಗಿ ನಿನ್ನಂತೆ ಪರಿಶುದ್ಧರಾಗಿರ್ಬೇಕು ಸ್ವಾಮಿ. ನಾವು ಕಲಂಕ ಇಲ್ದವರಾಗಿ, ಒಂದು ಸಣ್ಣ ತಪ್ಪು ಇಲ್ಲದಂತೆ, ಚುಕ್ಕಿ ಒಂದು ಬಿಳಿ ಕಾಗದ ಮೇಲೆ ಕಪ್ಪಿ ಚುಕ್ಕಿ ಬರದಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಅಷ್ಟು ನೀತಿವಂತರಾಗಿ ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ನಮ್ಮನ್ನು ಆಶೀರ್ವದಿಸು ದೇವ. ನಮ್ಮನ್ನು ಕ್ಷಮಿಸಿ ಬಿಡಪ್ಪ. ಹೌದು ಕರ್ತನೆ, ನೀನು ಅದಕ್ಕೋಸ್ಕರನೇ ಪರಲೋಕದಿಂದ ಇಳಿದು ಬಂದಿದ್ದೆ, ನಮ್ಮನ್ನು ರಕ್ಷಿಸಲು ಸುಖ. ನಿನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೀಯಲ್ಲಪ್ಪ. ಅಲ್ಲಿಗೆ ಬಿಟ್ಟು ಬಿಡದೆ ಮೃತ್ಯುಂಜಯನಾಗಿ ಎದ್ದು
ತಂದೆ ಬಳಿಯಲ್ಲಿ ಕುಳಿತು ನಮಗೋಸ್ಕರ ಕರ್ತನೆ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಕೇಳಿಸದುತ್ತರವನ್ನು ದಯಪಾಲಿಸುತ್ತಾ ಬಂದಿರುವ ಆತನೇ ನಿನಗೆ ಸ್ತೋತ್ರಪ್ಪ. ನಾವು ನಿತ್ಯವೂ ನಿನ್ನನ್ನು ಬೇಡುವಾಗ ಈ ಸಭೆಯನ್ನು ಆಶೀರ್ವದಿಸಿ ಮತ್ತೊಂದು ಸಭೆಯನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಭಿವೃದ್ಧಿ ಪಡಿಸಿದ್ದಿ. ಸಂಜೆ ವೇಳೆಯಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕರ್ತನೆ ನಿನಗಾಗಿ ಸಮಯವನ್ನು ಮುಡುಪಾಗಿಡುವಂತೆ ಕಾಪಾಡಿದಿ. ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ನಿನ್ನ ಆಗಮನಕ್ಕಾಗಿ ನಾವು ಕಾದಿರುವಂತೆ ನಿನ್ ದರ್ಶನವನ್ನು ಕಾಯುವಂತೆ ನೀನು ಮಾಡಿದ್ದೀಯಲ್ಲಪ್ಪ. ಅಪ್ಪ, ನಿನ್ ಪ್ರೀತಿ ನೆನೆಸುವುದಾದರೆ ಕರ್ತನೆ ನಮ್ಮಿಂದ ಸಾಧ್ಯನೇ ಇಲ್ಲ, ಊಹಿಸಲೇ ಸಾಧ್ಯವಿಲ್ಲ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿ ಅದಕ್ಕಿಂತ ಉನ್ನತವಾಗಿದೆ ನಿನ್ನ ಪ್ರೀತಿ ನಮ್ಮ ಮೇಲೆ ಇಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ನೀತಿಯಿಂದ ತಪ್ಪಿಸಿ ನಮ್ಮನ್ನು ಇಲ್ಲಿವರೆಗೂ ನಡೆಸಿದ್ಯಪ್ಪ, ಮುಂದೆನೂ ನಡೆಸ್ತೀಯ. ಯಾಕಂದ್ರೆ ನೀನು ವರ್ತಮಾನ ಭೂತ ಭವಿಷ್ಯತ್ ಕಾಲದ ದೇವರು ಸ್ವಾಮಿ. ಅಪ್ಪ, ಎಲ್ಲ ಕಾಲದಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ ನಮ್ಮ ಜೊತೆಗಾರನಾಗಿದ್ದುಕೊಂಡು ಬಲಹೀನರಾದ ನಮ್ಮನ್ನು ಬಲಪಡಿಸುತ್ತ ನಿನ್ನ ನಾಮ ಮಹಿಮೆ ಪಡಿಸಿ ನಿನ್ನ ಆಗಮನಕ್ಕಾಗಿ ನಿನಗೆ ವಿಧೇಯರಾಗಿ ನಿನ್ನ ಮಾತುಗಳನ್ನು ನಿನ್ನ ಬಾಯಿಂದ ಹೊರಟ ಪ್ರತಿಯೊಂದೊಂದು ಮಾತುಗಳಿಗೆ ವಿಧೇಯರಾಗಿ ನಿನ್ನ ಆಗಮನಕ್ಕಾಗಿ ಕಾದಿರುವಂತೆ ನಮ್ಮನ್ನು ಪವಿತ್ರಾತ್ಮನಿಂದ ಬಲಪಡಿಸು ಸ್ವಾಮಿ. ಬಲಪಡಿಸಪ್ಪ, ನಾವು ಬಿದ್ದು ಹೋಗದಂತೆ. ಕರ್ತನೆ ನೀನೇ ನಮ್ಮನ್ನು ಕೈ ಹಿಡಿಬೇಕು ಸ್ವಾಮಿ. ನಾವು ಕೈ ಹಿಡಿದ್ರೆ ಬಿಟ್ಬಿಡ್ತೀವಿ ಸ್ವಾಮಿ. ನೀನು ನಮ್ಮ ಕೈ ಹಿಡಿದು ನಡೆಸಪ್ಪ. ಅಪ್ಪ ತಂದೆಯೇ, ಸರ್ವಶಕ್ತನೇ ನಿನಗೆ ಸ್ತೋತ್ರ ರಾಜ. ಭೂಪರಲೋಕದ ಒಡೆಯನೇ ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ, ಎಬ್ನೇಜರನೇ, ಎಲ್ಶಡಾಯ್ ದೇವರೇ, ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ರೂವ, ಯೆಹೋವ ಶಾಲಂ ನಿನಗೆ ಸ್ತೋತ್ರ ರಾಜ. ನಮ್ಮನ್ನು ಕಾಯುವಾತನೇ ನಿನಗೆ ಸ್ತೋತ್ರ. ಸ್ತೋತ್ರ ರಾಜ. ನಿನ್ನ ಅಮೋಘವಾದಂತ ಪ್ರೀತಿ ನಿರಂತರವಾಗಿ ನೀನು ಬಂದು ನಿನ್ನ ಜೊತೆಯಲ್ಲಿ ನಾವು ಬರುವವರೆಗೂ ಕರ್ತನೆ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತೇವೆ. ಪಾಪಿಗಳೇ ಹೌದು, ಅಯೋಗ್ಯರು ಅಪಾತ್ರರು ಗಣನೆಗೆ ಬಾರದವರು ಆದ ನಮ್ಮನ್ನು ಪ್ರೀತಿಸಿ ನಾನಿರುವಲ್ಲಿ ನೀವಿರ್ಬೇಕು ಅಂತ ಹೇಳಿ ನಮ್ಮನ್ನು ನಿನ್ನ ಜಾಗಕ್ಕೆ ತಯಾರು ಮಾಡುತ್ತಾ ಬಂದಿರುವ ನನ್ನ ಒಡೆಯನೇ ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸಿ. ಇನ್ನು ಅಪ್ಪ, ನೀನು ಬರುವವರೆಗೂ ಈ ಸಭೆಗಳು ನಿಂತು ಹೋಗದಂತೆ. ಇದೊಂದೇ ಸಭೆ ಅಲ್ಲ ಸ್ವಾಮಿ, ಇಡೀ ಪ್ರಪಂಚದಲ್ಲಿ ನಿನ್ನ ಸಭೆ ಅಂತ ಹೆಸರುಳ್ಳ ನಿನ್ನ ಸಭೆಗಳನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸು. ಅನ್ಯರು ಸ್ವಾಮಿ ನಿನ್ ವಾಕ್ಯವನ್ನು ಕೇಳಿ ನಿನ್ ಬಳಿಗೆ ಬರುವಂತೆ ಸ್ವಾಮಿ ನೀನ್ ಕಾಪಾಡುತ್ತೇವೆ. ನಿನಗೆ ಗೊತ್ತು ಯಾವ ರೀತಿ ಅನ್ಯರು ನಿನ್ ಬಳಿಗೆ ಬರ್ಬೇಕು, ಯಾವ ರೀತಿ ನಮ್ಮನ್ನು ತಯಾರು ಮಾಡ್ಬೇಕು ಅನ್ನೋದು ನೀನ್ ಬಲವನಾಗಿದ್ಯಪ್ಪ. ನಮ್ಮನ್ನು ಬಲಪಡಿಸು. ವಾಕ್ಯದಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಕರ್ತನೆ ಪವಿತ್ರಾತ್ಮನಿಂದ ತುಂಬಿಸು. ನಮ್ಮನ್ನು ನೋಡುವವರು ಕ್ರಿಸ್ತನನ್ನು ನೋಡಿದಂತಾಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸು. ನಾವು ಕೂಡ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನಗೆ ವಿಧೇಯರಾಗಿ, ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ, ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ ನಮ್ಮ ಶಿಲುಬೆಯನ್ನು ಎತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ಕಾಪಾಡು. ಹೀಗೆ ಕರ್ತನೆ ಸಭೆಯನ್ನು, ಸಭೆಯ ಪಾಲಕರನ್ನು, ಸಭಿಕರನ್ನು, ಸರ್ವರನ್ನು ನೀನು ಆಶೀರ್ವದಿಸಿ ನಡೆಸು. ನೀನೇ ಆದಿ, ಈ ಸಭೆ ಆದಿಯಂತೆಯೂ ನೀನಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಸ್ವಾಮಿ. ಆಮೇಲೆ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನೆಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೊಂದು ವಿಶೇಷ ಗೀತೆಯನ್ನ ನಮಗೋಸ್ಕರ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ. I am
Thinking today of the beautiful land I shall reach when the sun goes down, when through wonderful grace by my Savior I stand. Will there be any stars in my crown? Will there be any stars in my crown? When the evening the sun goes down, when I wake with a place in the mansions of rest, will there be any stars in my crown? In the strength of the day, let me labor and pray. Let me watch as the winner of souls. The bright star may be mine in the glorious day, when his praise like the sea billows roll. Will there be any stars in my crown? When the evening the sun goes down, when I wake with a blessed in the mansions of rest, will there be any stars in my crown? Oh, what joy will it be when his face I behold, leaving charms at his feet to lay down. It would sweeten my blessed in the city of gold. Should there be any stars in my crown? Will there be any stars in my crown? When the evening the sun goes down, when I wake with the blessed in the mansions of rest, will there be any stars in my crown? ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಈ ಬೆಳಗಿನ ಜಾವದಲ್ಲಿ 24ನೇ ಅಧ್ಯಾಯ ಮತ್ತಾಯ ಬರೆದಂತ ಸುವಾರ್ತೆ 24ರಲ್ಲಿ 37ರಿಂದ 35 ವಚನಗಳನ್ನ ನಾವು ಗಮನಿಸುವಾಗ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಶಿಷ್ಯರ ಸಂಗಡ ಇದ್ದಾಗ ಕೊನೆಯ ಕಾಲಗಳಲ್ಲಿ ನಡೆಯುವ ಘಟನೆಗಳ ಕುರಿತಾಗಿ ಜನರನ್ನ ಸಂಬೋಧಿಸಿ ತಿಳಿಸಬೇಕಾದ ವಿಷಯಗಳನ್ನ, ತಿಳಿಯಬೇಕಾದಂತ ಸತ್ಯವನ್ನ ತಿಳಿದುಕೊಳ್ಳುವ ಹಾಗೆ ಬೋಧಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನು ಹೇಳಿದಂತ ಮಾತುಗಳು ಈ ಕೊನೆಯ ಕಾಲದಲ್ಲಿ ನಡೆಯುವ ಘಟನೆಗಳಾಗಿವೆ. ಇಲ್ಲಿ ಒಂದು ಮಾತನ್ನ ಆತನು ಹೇಳ್ತಾನೆ, ಭೂಮಿಯ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಅಷ್ಟು ನಿಖರವಾಗಿ ಭೂಪರಲೋಕಗಳಲ್ಲಿ ನೆರವೇರುವಂತವುಗಳಾಗಿವೆ. ಹಾಗಾದರೆ ದೇವರ ಮಾತುಗಳು ಈ ಕೊನೆ ಕಾಲದಲ್ಲಿ ನೆರವೇರುವಂತ ವಿಷಯಗಳು ಯಾವುವು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಕೊನೆಯ ಕಾಲದ ಸಮಯದಲ್ಲಿ ನಡೆಯುವಂತ ಘಟನೆಗಳನ್ನ ನೀವು ಅವುಗಳು ನಡೆಯುವಾಗ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಾನು ನನ್ನ ತಂದೆಯ ಮನೆಗೆ ಹೋದ ಮೇಲೆ ಹಿಂತಿರುಗಿ ಬರುವಂತವನಾಗಿದ್ದೇನೆ. ನಾನು ಬರುವಂತ ಸಮಯದಲ್ಲಿ ಈ ಲೋಕದ ಅಂತ್ಯವು ಆಗುವಂತದ್ದಾಗಿದೆ. ಆದುದರಿಂದ ಆ ಸಮಯಕ್ಕೆ ನಿಮ್ಮನ್ನ ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನೀವು ಎಚ್ಚರವಾಗಿದ್ದು ಆ ದಿನಕ್ಕಾಗಿ, ಆ ಗಳಿಕೆಗಾಗಿ ಸಿದ್ಧವಾಗಬೇಕೆಂಬತಕ್ಕಂತ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಆತನು ಬರುವುದಕ್ಕಿಂತ ಮುಂಚೆ ಆಗುವಂತ ಘಟನೆಗಳು ನಡೆಯುವುದನ್ನ ನೋಡುವಾಗ ಆತನು ಬರುವಂತ ಗಳಿಗೆ ಹತ್ತಿರವಾಯಿತು ಎಂಬುದಾಗಿ ಲೋಕದ ಜನರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ಈ ಲೋಕದಲ್ಲಿರ್ತಕ್ಕಂಥ ಜನರು ಕ್ರಿಸ್ತನು ಬರುವುದು ನಿಶ್ಚಯ, ಆತನು ಬೇಗನೆ ಬರುತ್ತಾನೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ.
ಆತನು ಬರುವಂತ ಗಳಿಗೆಯ ವಿಷಯದಲ್ಲಿ ಎಚ್ಚರವಾಗಿರಬೇಕಾದ್ರೆ ಎಲ್ಲರಿಗೂ ಯೇಸು ಕ್ರಿಸ್ತನ ವಿಷಯವಾದಂತ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕ್ರಿಸ್ತನ ಬರೋಣದ ವಿಷಯ ಮನವರಿಕೆಯಾಗಿರಬೇಕಾಗಿದೆ. ಅದಕ್ಕಾಗಿಯೇ ಈ ಕೊನೆಯ ಕಾಲದಲ್ಲಿ ನೆರವೇರುವಂತ ಮೊದಲನೆಯದಾಗಿ ವಿಷಯ ಇಲ್ಲಿ ನಾವು ನೋಡ್ತೇವೆ 14ನೇ ವಚನದಲ್ಲಿ, 24ನೇ ಅಧ್ಯಾಯ 14ನೇ ವಚನದಲ್ಲಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ಇಲ್ಲಿ ಎಲ್ಲಾ ಜನಾಂಗಗಳು ಎಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ ಯಾವ ವ್ಯಕ್ತಿಯನ್ನು ಕೂಡ ಬಿಟ್ಟು ಹೇಳುತ್ತಿಲ್ಲ. ಈ ಲೋಕದಲ್ಲಿ ಕೊನೆಯ ಕಾಲದ ಗಳಿಗೆಯಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನ ವಿಷಯವಾಗಿ ಈ ಮಾತುಗಳು ಬರೆದಿವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಯೇಸು ಕ್ರಿಸ್ತನು ಯಾರು, ಆತನು ಹೇಗೆ ಬರುತ್ತಾನೆ, ಯಾಕೆ ಬರುತ್ತಾನೆ ಎಂಬುವಂತ ಸತ್ಯ ತಿಳಿದಿರಬೇಕಾಗಿದೆ. ಈ ಸತ್ಯವನ್ನ ತಿಳಿದಿರಬೇಕಾದ್ರೆ ಈ ಸತ್ಯವು ಪ್ರತಿಯೊಬ್ಬ ಮನುಷ್ಯನಿಗೂ ಮನವರಿಕೆಯಾಗಿರಬೇಕಾಗಿದೆ. ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತಹ ಸಕಲ ಸತ್ಯವು ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ತಿಳಿಯುವ ಹಾಗೆ ಸಾರಲ್ಪಡುತ್ತದೆ. ಈ ಕಾರ್ಯ ಒಂದು ಕಡೆ ನಡೆಯುತ್ತಿರುವಾಗ ಇನ್ನೊಂದು ಕಡೆ ಈ ಲೋಕದಲ್ಲಿ ನಡೆಯುವಂತ ಕಾರ್ಯವನ್ನ ಇಲ್ಲಿ ತಿಳಿಸುವಂತನಾಗಿದ್ದಾನೆ. 12ನೇ ವಚನದಲ್ಲಿ, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಕೊನೆಯ ಕಾಲದಲ್ಲಿ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ನಡೆಯಬೇಕಾದಂತ ಇನ್ನೊಂದು ಕಾರ್ಯ, ಅಧರ್ಮವು ಹೆಚ್ಚಾಗುವುದರಿಂದ. ಈ ಭೂಮಿಯ ಮೇಲೆ ನಾವು ನೋಡ್ತಾ ಇದ್ದೇವೆ, ಧರ್ಮ, ನ್ಯಾಯ, ನೀತಿ, ಸತ್ಯ ಇವುಗಳು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡ್ತವೆ. ಯಾರು ಯಾವಾಗ ಏನ್ ಬೇಕಾದ್ರೂ ಕೂಡ ನಿರ್ಭಯವಾಗಿ ಮಾಡುತ್ತಾ ಹೋಗುವಂತವರ ಒಂದು ಮನುಷ್ಯ ಸಣ್ಣ ಮಾಡುವುದಕ್ಕೂ ಹೆದರುತ್ತಿದ್ದರು. ತಂದೆ ತಾಯಿಗಳಿಗೆ ಭಯ ಪಡ್ತಿದ್ದರು, ಬಂದು ಬಳಗಕ್ಕೆ ಭಯ ಪಡ್ತಿದ್ದನು, ಸಮಾಜಕ್ಕೆ ಭಯ ಪಡ್ತಿದ್ದನು, ದೇವರಿಗೆ ಭಯ ಪಡ್ತಿದ್ದರು. ಹೀಗಾಗಿ ಒಂದು ಕಣ್ಣಿನಿಂದ ತಪ್ಪಿಸಿಕೊಂಡು ಇನ್ನೊಂದು ಕಣ್ಣಿಗೆ ಬೀಳುತ್ತೇನೆಂಬ ಭಯ, ಕೊನೆಗೆ ದೇವರ ಕಣ್ಣಿಗೆ ಬೀಳುತ್ತೇನೆಂಬ ಭಯಕ್ಕಾಗಿ ಮನುಷ್ಯನು ಪಾಪದಿಂದ ದೂರಾಗಿ ಪಾಪವನ್ನ ಮಾಡುವುದಕ್ಕೆ ಭಯಪಟ್ಟು ಹಿಂದೆ ಸರಿಯುತ್ತಿದ್ದ. ಆದರೆ ಅಂತ್ಯದ ದಿನಗಳಲ್ಲಿ ಪಾಪವನ್ನೇ ಮೃಷ್ಟಾನ್ನ ಭೋಜನವನ್ನಾಗಿ ಮಾಡಿಕೊಂಡು ಜನರು ಯಾವ ಭಯವಿಲ್ಲದೆ ಉಂಡು ತೇಗುವಂತ ಪರಿಸ್ಥಿತಿ ಕಂಡು ಬರುವುದನ್ನ ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ನಾವಿದ್ದೇವೆ ಎಂಬುದಕ್ಕೆ ಈಗ ನಡೆಯುತ್ತಿರುವಂತಹ ಘಟನೆಗಳನ್ನ ಒಂದು ಸಾರಿ ಗಮನಿಸಿದರೆ ನಾವಿರುವಂತ ಈ ಗಳಿಗೆಯು ಆ ಕೊನೆಯ ಪ್ರಳಯವು ತುಂಬಿ ತುಳುಕುವ ಮಟ್ಟದಲ್ಲಿ ನಾವು ನಿಂತಿದ್ದೇವೆ. ಎಲ್ಲಿ ಬೇಕಾದ್ರೂ ಈ ಲೋಕವೆಂಬ ದೋಣಿಯು ಮುಳುಗಿ ಹೋಗಬಹುದು. ಆ ದೋಣಿ ಒಳಗಡೆ ನಾವಿದ್ದೇವೆ ಎಂಬತಕ್ಕಂಥ ಅರಿವು ನಮಗಾಗುವುದು ನಿಶ್ಚಯ. ಮದುವೆಯ ಸಂಬಂಧಕ್ಕೆ ಒಂದು ದೊಡ್ಡ ಘನತೆ, ಗೌರವ, ಪ್ರೀತಿ ಇತ್ತು. ಅದಕ್ಕಾಗಿಯೇ ಮದುವೆಯನ್ನ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರಪಂಚದ ಎಲ್ಲೆಡೆ ಅಷ್ಟೊಂದು ಗೌರವಯುತವಾಗಿ ಸಂಭ್ರಮದಿಂದ ಆ ದಿನಕ್ಕೆ ಮಹತ್ವವನ್ನು ಕೊಟ್ಟು ಅದನ್ನ ಪ್ರೀತಿಯಿಂದ ಆಚರಿಸಿಕೊಳ್ತಿದ್ರು, ನೆರವೇರಿಸ್ತಿದ್ರು. ಮದುವೆ ಎಂಬ ಬಂಧನ ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ಅದು ನಿರಂತರವು ಹಾಗೂ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುವಂಥದ್ದು ಎಂಬುದನ್ನ ಜನರು ನಂಬಿದ್ರು. ಅದಕ್ಕಾಗಿ ಆ ರೀತಿ ನಡ್ಕೊಳ್ತಿದ್ರು.
ಆದ್ರೆ ಇಂದಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಮದುವೆ ಬೆಲೆ ಇಲ್ಲದಂತೆ ತನ್ನ ಘನತೆಯನ್ನ ಕಳೆದುಕೊಂಡಿದೆ. ಮನುಷ್ಯನು ತನ್ನ ಮನಸ್ಸಿಗೆ ಬಂದ ಹಾಗೆ ಸಂಬಂಧಗಳನ್ನು ಮುರಿದು ಹಾಕುತ್ತಾ ಇದ್ದಾನೆ. ಸಣ್ಣ ಸಣ್ಣ ವಿಷಯಗಳಿಗೆ, ಸಣ್ಣ ಸಣ್ಣ ಮನಸ್ತಾಪಗಳಿಗೆ, ಸಣ್ಣ ಸಣ್ಣ ವಿಚಾರಗಳಿಗೆ ಮದುವೆಯಲ್ಲಿ ಇರಬೇಕಾದಂತ ಗೌರವಯುತವಾದಂತ ಸಂಬಂಧವನ್ನ ಕಳೆದುಕೊಳ್ಳುವಂತರಾಗಿದ್ದಾರೆ. ಅಂದ್ರೆ ಈ ಸಂಬಂಧವನ್ನ ಬಹಳ ಕ್ಷುಲ್ಲಕವಾಗಿ ಹಗುರವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಕಾರಣ ಸತ್ಯ, ಧರ್ಮ, ನೀತಿಯನ್ನ ಈ ಲೋಕವು ಬಿಟ್ಟು ಬಿಟ್ಟಿದೆ. ಇದಕ್ಕೆ ಕಾರಣ ಅಧರ್ಮ ಹೆಚ್ಚಾಗಿದೆ. ಒಬ್ಬರನ್ನ ನೋಡಿ ಒಬ್ಬರು ಪಾಪದ ಬಲೆಗೆ ಬಿದ್ದು ಈಗ ಲೋಕದ ಆಮಿಷ ವ್ಯಾಮೋಹಗಳಿಗೆ, ಮೋಜುಗಳಿಗೆ ಸಿಕ್ಕಿಕೊಂಡು ಕೊನೆ ಕಾಲದಲ್ಲಿ ಎಲ್ಲಾ ಭಯವನ್ನ ತೊರೆದು ಸ್ವಾರ್ಥ ಚಿಂತಕರಾಗಿ ಮುಂದೆ ಬರುವಂತ ದೈವ ಕೋಪದ ವಿಚಾರವನ್ನ ತಿಳಿಯದೆ ದಿನನಿತ್ಯವೂ ತಮ್ಮನ್ನ ತಾವು ಮರಣದ ಬಾಯಿಗೆ ಸಿಕ್ಕಿಕೊಳ್ತಾ ಇದ್ದಾರೆ. ಆ ಕ್ಷಣಕ್ಕೆ ಅದು ಸರಿ ಎಂದು ಭಾವಿಸಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಮುಂದಿನ ಕ್ಷಣಕ್ಕೆ ಅತಿ ಘೋರವಾದಂತ ನೋವನ್ನ ತರುವಂತ ಅರಿವು ಇಲ್ಲದೆ ಅಮಲಿನಿಂದ ತುಂಬಿದವರಾಗಿ, ಮದವೇರಿದವರಾಗಿ ತೀರ್ಮಾನಗಳನ್ನ ತೆಗೆದುಕೊಂಡು ತಮ್ಮ ನಾಶನವನ್ನ ತಾವೇ ಬರಮಾಡಿಕೊಳ್ಳುವಂತರಾಗಿ. ಐಶ್ವರ್ಯವು ಹೆಚ್ಚಾದಾಗ ಐಶ್ವರ್ಯದ ಅಮಲಿನಲ್ಲಿ, ಮದಡಿನಲ್ಲಿ ಸುಖ ಭೋಗಗಳ ನಿಮಿತ್ತ ದಾಂಪತ್ಯದ ಜೀವಿತವನ್ನಾಗಲಿ, ಕುಟುಂಬದ ಸಂಬಂಧಗಳನ್ನೇ ಆಗಲಿ, ನೆರೆ ಹೊರೆಯವರ ಹಿತವನ್ನೇ ಆಗಲಿ ಕಡೆಗಣಿಸಿ ಕೇವಲ ಮನಸ್ಸಿಗೆ ಬಂದಾಗೆ ನಡೆದುಕೊಳ್ಳುವಂತರಾಗಿದ್ದಾರೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಮನುಷ್ಯನು ಈಗ ತನ್ನ ಎದುರಿಗಿರುವಂತ ಯಾವುದೇ ವ್ಯಕ್ತಿಯನ್ನ ಕೊಲ್ಲುವುದಕ್ಕೆ ಹಿಂಜರಿಯುತ್ತಿಲ್ಲ. ಸಣ್ಣ ಸಣ್ಣ ಮಾತುಗಳು. ನಿನ್ನೆ ವಾರ್ತೆಯನ್ನು ನೋಡುವಾಗ ಶಾಲೆಗೆ ಕುಡಿದು ಬಂದ ವ್ಯಕ್ತಿಯನ್ನ, ಯಾಕಪ್ಪ ಇಷ್ಟೊತ್ತಿಗೆ ಕುಡಿದಿದೆಯಾ, ಕಾಲೇಜಿಗೆ ಯಾರಾದ್ರೂ ಕುಡಿದು ಬರ್ತಾರ ಅಂತ ಕೇಳಿದ ವ್ಯಕ್ತಿಯನ್ನೇ ಚಾಕುವಿಂದ ಇರಿದು ಸಾಯಿಬಿಟ್ಟು, ಅದೆಂತ ಅಮೂಲಿನಿಂದ ತುಂಬಿರಬೇಕು, ಅದ್ಯಾವ ರೀತಿಯಾದಂತ ಕಲ್ಪನೆ ಆತನಿಗಿರಬೇಕು. ಆ ಸಮಯದಲ್ಲಿ ಯಾರ ಭಯವು ಆತನಿಗೆ ಕಾಣಬೇಕು. ಇವತ್ತು ಮನುಷ್ಯನು ಕಾನೂನು ಕಾಯ್ದೆಗಳನ್ನ ಎಷ್ಟೇ ಕಠಿಣವಾಗಿ ವಿಧಿಸಿದ್ರು ಅದನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತಾನೆ ಇಲ್ಲ. ಮೊನ್ನೆ ತಾನೇ ಕಾನೂನ ಕಾಯ್ದೆಯ ತಿದ್ದುಪಡಿಗಳಾದವು. 3 ತಿಂಗಳಿದ್ದದ್ದು 3 ವರ್ಷಗಳಾದವು. 3 ವರ್ಷ ಇದ್ದದ್ದು 20 ವರ್ಷಗಳಿಗೆ ಏರಿಸಿದ್ರು. ಕಾರಣ ಮನುಷ್ಯನು ಕಾನೂನಿಗಾದ್ರೂ ಭಯ ಪಡಲಿ ಎಂಬುದಾಗಿ. ಆದರೆ ಅದಾದ ಮರುಗಳಿಗೆಯಲ್ಲಿಯೇ ಅಪರಾಧಗಳು ನೆನ್ನೆಗಿಂತ ಈಗ ಹೆಚ್ಚೇ ಆದವು ಹೊರತು ಕಮ್ಮಿ ಆಗಲಿಲ್ಲ. ಇದ್ಯಾವುದ ಅರಿವು ಮನುಷ್ಯನಿಗೆ ಆಗುತ್ತಿಲ್ಲ. ತಾನು ಮಾಡುವಂತ ಕ್ರೌರ್ಯವನ್ನ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ. ಇದರ ಅರ್ಥ ಈ ಭೂಮಿ ಮೇಲೆ ಮನುಷ್ಯನು ಎಲ್ಲಾ ಭಯವನ್ನ ಕಳೆದುಕೊಂಡು ತನ್ನ ಅಂತ್ಯವನ್ನ ತಾನು ಹೇಗೂ ಬರಮಾಡಿಕೊಳ್ಳಲು ಎದೆಗುಂದದೆ ಮುಂದೆ ಸಾಗುತ್ತಿರುವುದನ್ನ ನಾವು ನೋಡುವಂತರಾಗಿದೆ. ಇದನ್ನೇ ತಾನೇ ಕೊನೆ ಕಾಲದಲ್ಲಿ ದೇವರು ಯೇಸು ಕ್ರಿಸ್ತನು ನಡೆಯುವಂತದ್ದಾಗಿರ್ತದೆ. ದಾನಿಯೇಲನು ಬರೆದಂತ ಪ್ರವಾದನೆಯಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ನಮ್ಮ ಸತ್ಯವೇದದಲ್ಲಿ ದಾನಿಯೇಲನು ಬರೆದಂತ ಪ್ರವಾದನೆ
9ನೇ ಅಧ್ಯಾಯ 26ನೇ ವಚನದಲ್ಲಿ 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವಿನ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧಗಳು ನಡೆಯುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಯೇಸುಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ ಈ ಸತ್ಯವನ್ನ ತಿಳಿಸುವಂತದ್ದಾಗಿದೆ. ಇಂಥ ಘೋರ ಕೃತ್ಯವನ್ನ ಜನರು ನಡೆಸುವಂತ ಕಾರ್ಯವು ಯೇಸುಕ್ರಿಸ್ತನನ್ನ ಶಿಲುಬೆಗೆ ಇರಿಸುವ ದಿನದಿಂದ ಪ್ರಾರಂಭವಾಯಿತು. ಸತ್ಯವನ್ನ, ನೀತಿಯನ್ನು ಮನುಷ್ಯರು ಅನುಸರಿಸುವುದನ್ನ ಕಳ್ಕೊಂಡ್ರು. ನೀತಿಗಾಗಿ ಬದುಕುವ ಜನರನ್ನ ಕ್ರೂರವಾಗಿ ಹಿಂಸಿಸಿ ನಾಶಪಡಿಸುವಂತ ಕ್ರೌರ್ಯಕ್ಕೆ ಕೈ ಹಾಕಿದರು. ಅಂದಿನಿಂದ ಈ ಲೋಕದ ಅಂತ್ಯದವರೆಗೂ ದಿನನಿತ್ಯವೂ ಮನುಷ್ಯನನ್ನ ನಿಷ್ಕಾರಣವಾಗಿ ಕೊಲ್ಲುವಂತ ಪ್ರವೃತ್ತಿ ಭೂಮಿಯ ಮೇಲೆ ಹೆಚ್ಚುತ್ತಾ ಬಂತು. ಎಲ್ಲಾ ರೀತಿಯಾದಂತ ಭಯವು ಮಾಯವಾಗುತ್ತಾ ಹೋಯಿತು. ಅಂದು ಎಲ್ಲೋ ಒಂದು ಕಡೆ ಯಾವಾಗಲಾದರೂ ಒಂದು ಇಂಥ ಕಾರ್ಯಗಳು ಕಿವಿಗೆ ಬೀಳುತ್ತಿದ್ವು. ಆದರೆ ದಿನನಿತ್ಯ ಈ ಗಳಿಗೆಯಲ್ಲಿ ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ ನಮ್ಮ ಕಿವಿಗೆ ಬೀಳುವಂತದ್ದಾಗಿದೆ, ನಮ್ಮ ಕಣ್ಣೆದುರಿಗೆ ನಡೆಯುವಂತದ್ದಾಗಿದೆ. ನಿಶ್ಚಿತ ನಾಶನಗಳು ನಡೆಯುತ್ತಾ ಇವೆ. ಕಾರಣವೇ ಗೊತ್ತಿಲ್ಲದೆ ಮನುಷ್ಯರನ್ನ ನಾಶಪಡಿಸ್ತಾ ಇದ್ದಾರೆ. ಜನರು ಸಾಯ್ತಾ ಇದ್ದಾರೆ ನಿಷ್ಕಾರಣವಾಗಿ. ತಿಳಿಯೋದು ಅಜ್ಞಾನದಿಂದಲೂ. ನಿನ್ನೆ 121 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತು ಹೋದರು, ಕೇವಲ ಕಾಲುಗಳನ್ನ ಮುಟ್ಟಿ ನಮಸ್ಕರಿಸುವುದಕ್ಕಾಗಿ. ಪ್ರಾಣಕ್ಕೆ ಬೆಲೆನೇ ಇಲ್ಲ, ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಮುಂದಾಗತಕ್ಕಂತ ಅರಿವೇ ಗೊತ್ತಿಲ್ಲ. ತಾಯಿಯನ್ನ ಕಳ್ಕೊಂಡ್ರು, ತಮ್ಮನನ್ನ ಕಳ್ಕೊಂಡ್ರು, ಮಗನನ್ನ ಕಳ್ಕೊಂಡ್ರು, ನಿಷ್ಕಾರಣ. ಜನರಿಗೆ ಅರಿವಿಲ್ಲ, ಭಯವಿಲ್ಲ. ಪಾಪ ಮಾಡುತ್ತೇವೆ, ಇದು ನಾವು ಮಾಡ್ತಿರೋದು ಅಪರಾಧ, ತಪ್ಪು, ಇದರಿಂದ ಪ್ರಯೋಜನವಿಲ್ಲ, ಇಂಥ ಕಾರ್ಯಗಳನ್ನು ನಮಗೆ ಬೇಕಾ ಎನ್ನುವಂತ ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಮನುಷ್ಯನು ಈಗ ಉಳಿದಿಲ್ಲ. ಏನಾದ್ರೂ ಆಗಲಿ ಮನಸ್ಸಿಗೆ ಬಂದದ್ದನ್ನ ಮಾತ್ರ ಮಾಡಿಬಿಡುವಂತ ಪರಿಸ್ಥಿತಿಯಲ್ಲಿ ಜನರು ಇದ್ದಾರೆ. ಸಂಬಂಧಗಳು ಮುರಿದು ಹೋಗ್ತವೆ. ಸಂಬಂಧದಲ್ಲಿ ಇರ್ತಕ್ಕಂಥ ಜನರು ಕಣ್ಮರಿ ಆಗ್ತಿದ್ದಾರೆ. ಕುಟುಂಬಗಳಲ್ಲಿ ಕಷ್ಟ, ಸಂಕಟ, ನೋವು, ಹಿಂಸೆ, ಬಾಧೆ, ಕಣ್ಣೀರುಗಳು ಹೆಚ್ಚುತ್ತಾ ಇವೆ. ಪರಿಸ್ಥಿತಿಗಳು ಬಿಗಡಾಯಿಸುತ್ತಾ ಇವೆ. ಇವೆಲ್ಲವುಗಳು ನಮ್ಮ ಕಣ್ಣೆದುರಿಗಿದ್ರೂ ಸಹ ಮನುಷ್ಯನು ಮಾತ್ರ ಕ್ಷಣ ಮಾತ್ರದಲ್ಲಿ ಮದ್ಯವನ್ನ ಸೇವಿಸಿದವನಂತೆ ನಡೆಯುತ್ತಿದ್ದಾನೆ. ತನಗೆ ಸಿಕ್ಕ ಸಮಯವನ್ನ ಎಲ್ಲಾ ರೀತಿಯ ಪಾಪಗಳಿಂದ ತನ್ನನ್ನ ತುಂಬಿಸಿಕೊಂಡು ಅದರ ಅಮಲಿನಲ್ಲಿ ತಾನು ಸ್ವಲ್ಪ ಹೊತ್ತು ಮಜಾ ನೋಡುವಂತ ಆ ಒಂದು ಮತ್ತಿಗೆ ಒಳಗಾಗುವಂತನಾಗಿದ್ದ. ಈ ಕೊನೆ ಕಾಲದಲ್ಲಿ ದೇವರ ವಾಕ್ಯವು ನೆರವೇರುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯ ಮಾಡುವಂತ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಕೊನೆ ಭಾಗದಲ್ಲಿ ಮಾತುಗಳನ್ನ ಹೇಳ್ತಾರೆ. ಇಪ್ಪತ್ತೆರಡನೇ ವಚನದಲ್ಲಿ, ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಯೇಸು ಕ್ರಿಸ್ತನು ತಾನು ಬರುವಂತಹ ಸಮಯವನ್ನ ಕಡಿತಗೊಳಿಸಿ ಲೋಕಕ್ಕೆ ಬರದೆ ಹೋದರೆ ಈ ಭೂಮಿ ಮೇಲೆ ಮನುಷ್ಯನು ಪಾಪದ ನಿಮಿತ್ತ ಸಂಪೂರ್ಣವಾಗಿ ಮಾನವ ಕುಟುಂಬವೇ ಅಳಿದು ಹೋಗುವಂತ ಪರಿಸ್ಥಿತಿ ಬಂದು ಬಿಡುವಂತದ್ದಾಗಿ. ಪ್ರಿಯ ಸಹೋದರ ಸಹೋದರಿಯರೇ,
ಅದಕ್ಕಾಗಿ ಲೂಕನು 21ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ 34ನೇ ವಚನದಲ್ಲಿ 34ರಿಂದ 36 ವಚನಗಳ ತನಕ ನಮಗೆ ತಿಳಿಸುವಂತವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅನ್ನನು. ಈ ಲೋಕದಲ್ಲಿ ಈ ಘಟನೆಗಳು ಅಂತ್ಯಕಾಲದಲ್ಲಿ ಎಲ್ಲಿ ಕಾಲ ಹಾಕಿದರೂ ನಿಮ್ಮ ದೃಷ್ಟಿಗೆ ಬೀಳ್ತವೆ, ನಿಮ್ಮ ಮುಂದೆ ನಡೆಯುತ್ತವೆ ಮತ್ತು ನಿಮ್ಮ ಜೊತೆಯಲ್ಲಿ ನಡೆದು ಹೋಗ್ಬಿಡ್ತವೆ. ಇಂಥವರ ಮಧ್ಯದಲ್ಲಿ ನೀವು ಜೀವಿಸುವಾಗ ಇಂಥ ಪರಿಸ್ಥಿತಿಗಳು ನಿಮಗಾಗಲಿ, ನಿಮ್ಮ ಕುಟುಂಬ ಮಕ್ಕಳಿಗಾಗಲಿ, ನಿಮ್ಮ ಜೀವಿತದಲ್ಲಿ ಎದುರಾಗದೆ ಇರಬೇಕಾದರೆ ನೀವು ಎಚ್ಚರವಾಗಿದ್ದು ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಹೇಳುವಂತನಾಗಿದ್ದಾನೆ. ಈ ಲೋಕ ಅಂತ್ಯದ ಘಟ್ಟದಲ್ಲಿ ನಿಂತಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ವಿಪರೀತವಾದಂತಹ ಸಾವು ನೋವುಗಳು ಸಂಭವಿಸುತ್ತವೆ. ದಿನನಿತ್ಯವೂ ಅದೇ ಸುದ್ದಿಯನ್ನ ನಾವು ಕೇಳುವಂತರಾಗಿದ್ದೇವೆ. ಪ್ರತಿನಿತ್ಯ ಇಂತಹ ಸುದ್ದಿಗಳು ಮನುಷ್ಯನಿಗೆ ಬಹಳ ಬೇಸರವನ್ನು ತರುವಂತವುಗಳಾಗಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಜಗತ್ತಿನ ಅಂತ್ಯದ ಗಳಿಗೆಯಲ್ಲಿ ನಾವಿದ್ದೇವೆ ಎಂಬುದನ್ನ ತಿಳಿಸುವುದಕ್ಕಾಗಿಯೇ ಸ್ವಾಮಿ ಮಾತುಗಳನ್ನ ಹೇಳಿದನು. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಈ ಮಾತುಗಳು ನೆರವೇರುವಾಗ, ಈ ಘಟನೆಗಳು ನೆರವೇರುವಾಗ ನಿಮ್ಮ ಜ್ಞಾನವು ತೀಕ್ಷ್ಣವಾಗಲಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದೆಲ್ಲ ನಡೆಯುವಾಗ ಆ ದಿನವು ಹತ್ತಿರವಿದೆ, ಬಾಗಿಲಲ್ಲಿದೆ ಎಂದು ತಿಳಿದುಕೊಳ್ಳಿರಿ. ದೇವರ ವಾಕ್ಯವು ನೆರವೇರುತ್ತಾ ಇದೆ, ನೆರವೇರುವಂತದ್ದಾಗಿದೆ. ಅದು ನಿಶ್ಚಯ. ಅವುಗಳೆಲ್ಲ ಇವಾಗ ನಡೀತಾ ಇದೆ, ನಮ್ಮ ಕಣ್ಣೆದುರಿಗೆ ಬೀಳ್ತಾ ಇದೆ. ಇಂಥ ಸಮಯದಲ್ಲಿ ಇರುವಂತ ನಮಗೆ ದೇವರು 2000 ವರ್ಷಗಳ ಹಿಂದೆಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ 2000 ವರ್ಷಗಳು ಮುಗಿದು ಅಂತ್ಯದ ಕ್ಷಣಗಳನ್ನ ಎದುರಿಸುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಕಣ್ಣು ಮುಂದೆ ಆತನು ಹೇಳಿದಂತ ಎಲ್ಲಾ ವಿಷಯಗಳು ನಡೀತಾ ಇವೆ. ಈಗ ನಮ್ಮ ದೃಷ್ಟಿಗೆ ಗೋಚರವಾಗಬೇಕಾದದ್ದು, ನಮ್ಮ ಮನಸ್ಸಿಗೆ ಅರ್ಥವಾಗಬೇಕಾದದ್ದು, ಯೇಸು ಕ್ರಿಸ್ತನು ಬರುವಂತ ಗಳಿಗೆ ಹತ್ತಿರವಿದೆ, ಆ ಗಳಿಗೆ ಬಂದು ಬಿಟ್ಟಿದೆ. ಹೀಗಿರುವುದರಿಂದ ಆತನು ನಮ್ಮ ವಿಷಯದಲ್ಲಿ ಯಾರಿಗೆ ಈ ಸತ್ಯ ತಿಳಿಯುತ್ತಾ ಇದೆ, ಯಾರಿಗೆ ಈ ವಿಷಯಗಳು ಗೋಚರವಾಗುತ್ತದೆ, ಯಾರಿಗೆ ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶ ಸಿಕ್ಕಿದೆ, ಅವರು ಇಂತಹ ಪರಿಸ್ಥಿತಿಗಳಿಂದ ಪಾರಾಗಲು, ತಪ್ಪಿಸಿಕೊಳ್ಳಲು ದೇವರು ಕೊಟ್ಟಿರುವಂತ ಎಚ್ಚರಿಕೆ ಸಂದೇಶ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮೊದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಲೋಕದವರ ಜೊತೆಯಲ್ಲಿ ಸಿಕ್ಕಿ ನೀವು ಸಹ ನಾಶವಾಗಬೇಡಿರಿ. ಕೊನೆಯ ಪಕ್ಷ ನಿಮಗೆ ಈ ಸತ್ಯದ ಮಾತುಗಳು ಅರ್ಥವಾಗಿರುವುದರಿಂದ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಸಂಬಂಧದಲ್ಲಿರ್ತಕ್ಕಂಥವರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿರಿ. ಇಂಥ ಪರಿಸ್ಥಿತಿಯಿಂದ ಹೊರಗೆ ಬರಲು ಪ್ರಯತ್ನ ಮಾಡಿರಿ, ಪ್ರಯಾಸ ಪಡಿರಿ, ಅದಕ್ಕಾಗಿ ಹೋರಾಟ ಮಾಡಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ಸತ್ಯಕ್ಕೂ ಪಾಪಕ್ಕೂ ನಡುವೆ ನಡೆಯುತ್ತಿರುವ ಹೋರಾಟದಲ್ಲಿ, ಆ ಘನಘೋರ ಯುದ್ಧದಲ್ಲಿ ನಾವು ನಿಂತಿದ್ದೇವೆ. ಸುಳ್ಳಿನ ಜೊತೆಯಲ್ಲಿ ಹೋರಾಟ ಮಾಡ್ತಿದೆ. ಲೋಕವು ಮರಳಾಗಿದೆ. ಸುಳ್ಳನ್ನೇ ನಂಬಿ ನಾಶನದ ಮಾರ್ಗದಲ್ಲಿ ನಿಂತಿದೆ. ಸುಳ್ಳನ್ನೇ ಅಮೃತ ಪಾನವೆಂಬಂತೆ ಕುಡಿದು
ನಿಶ್ಚಿತವಾದಂತ ನಾಶನಕ್ಕೆ ಸಿದ್ಧವಾಗುತ್ತಿರುವಂತ ಈ ಸಮಯದಲ್ಲಿ ಅದು ವಿಷ ಎಂಬತಕ್ಕಂತ ತಿಳುವಳಿಕೆಯನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. ಅಂತ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಮರಣ ಎಂಬುದ ಸತ್ಯವನ್ನ ನಮಗೆ ತಿಳಿಸಿದ್ದಾನೆ. ಅದು ಜೀವಕ್ಕೆ ಕೂತು ತರುವಂತ ವಿಷಯಗಳು ಎಂಬುದನ್ನು ನಮಗೆ ತಿಳಿಸಿದ್ದಾನೆ. ಈ ಸತ್ಯವನ್ನ ತಿಳಿದಂತ ನಾವು ಅಪ್ಪಿತಪ್ಪಿ ಆದರೂ ಅದನ್ನ ಮುಟ್ಟದಂತೆ ನೋಡಿಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಅಂದ್ರೆ ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳಲ್ಲಿ ನಾವು ನಮ್ಮ ಕುಟುಂಬ ಮಕ್ಕಳು ಒಳಗಾಗದಂತೆ ಅದರಿಂದ ದೂರವಿದ್ದು ದೇವರ ನೀತಿಯನ್ನ ಅನುಸರಿಸಿ ದೇವರ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ದೇವರಿಗೆ ಮೆಚ್ಚುಗೆಯಾದಂತಹ ಬದುಕನ್ನ ಈ ಭೂಮಿ ಮೇಲೆ ನಮ್ಮ ಕುಟುಂಬದಲ್ಲಿ ನಿರ್ಮಿಸಿಕೊಳ್ಳುವುದಕ್ಕೆ, ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡುವಂತ ಘೋರವಾದಂತಹ ಹೋರಾಟದ ಸಮಯವು ಇದಾಗಿದೆ. ಯಾವ ಸಮಯದಲ್ಲಾದರೂ ನಾವು ದಿಕ್ಕು ತಪ್ಪಿ ಅಂತ ಹೋರಾಟದಲ್ಲಿ ಅಂತವರ ಪಾಲಿನಲ್ಲಿ ನಾವು ಸಹ ಸಿಕ್ಕಿಕೊಳ್ಳುವಂತ ಪರಿಸ್ಥಿತಿಗಳು ಬಹಳ ಹೆಚ್ಚಾಗಿ ಭೂಮಿ ಮೇಲೆ ಸಂಭವಿಸುವಂತವುಗಳಾಗಿವೆ. ಯಾಕಂತಂದ್ರೆ ಸೈತಾನನು ಯಾರನ್ನ ನುಂಗಲಿ ಯಾರನ್ನ ಬಿಡಲಿ ಎಂಬುದಾಗಿ ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಾ ತಿರುಗುತ್ತಿದ್ದಾನೆ. ಅಮಲನ್ನ ಕುಡಿಸಿದ್ದಾನೆ. ಈ ಲೋಕವು ಪಾಪವೆಂಬ ಅಮಲಿನಿಂದ ತೇಲುತ್ತಾ ಇದೆ. ಈಗ ಎಚ್ಚರವಾಗಿರ್ತಕ್ಕಂಥವರಿಗೆ ಆ ಅಮಲನ್ನ ಕುಡಿಸುವ ಪ್ರಯತ್ನವನ್ನ ಮಾಡ್ತಾನೆ. ಎಚ್ಚರವಾಗಿರೋರು ಯಾರು? ಯಾರು ದೇವರ ಭಯವನ್ನ ಹೃದಯದಲ್ಲಿ ತುಂಬಿಕೊಂಡು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಂಡು ದೇವರಿಗಾಗಿ ಎದುರು ನೋಡುತ್ತಾ ಕಾಯುತ್ತಾ ಇಂಥ ಪಾಪದ ವಿಷಯದಲ್ಲಿ ದೂರ ಇರಲು ಹೋರಾಟ ಮಾಡ್ತಿದ್ದಾರೋ ಅಂತವರನ್ನು ಸಹ ಇಂಥ ಪಾಪದ ಬಲೆಯೊಳಗೆ ಸಿಕ್ಕಿಸಲು ಇಂಥ ಅಮಲನ್ನ ಅವರಿಗೆ ಕೂಡಿಸಿ ಲೋಕವೆಂಬ ಈ ಲೋಕದ ಅಮೀಸವೆಂಬ ಈ ಅಮಲನ್ನ ಅವರಿಗೆ ಕುಡಿಸಿ ಅವರನ್ನೂ ಸಹ ನಾಶನದ ಬಲೆಗೆ ಸಿಕ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದರೆ ಯಾರು ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿ, ಯಾರು ಯೇಸು ಕ್ರಿಸ್ತನ ವಿಷಯವಾದ ಸತ್ಯವನ್ನ ಅರಿತು ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ರು, ಅಂತವರನ್ನು ನಾಶಪಡಿಸುವುದಕ್ಕೆ ಸೈತಾನನು ಕೊನೆ ಕಾಲಿಗೆಯಲ್ಲಿ ವಿಶೇಷವಾಗಿ ತನ್ನ ಕಾರ್ಯವನ್ನು ಮಾಡುವಂತಾಗಿದ್ದಾನೆ. ಈಗ ಇಂಥ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವಂತ ಒಂದೇ ಒಂದು ಪ್ರಯತ್ನ, ಒಂದೇ ಒಂದು ಆಯುಧ ನಮ್ಮಲ್ಲಿ ಇರುವುದು ಏನೆಂಬುದಾಗಿ ಹೇಳುವಾಗ ಕೊನೆಯದಾಗಿ ಮಾತುಗಳನ್ನು ಹೇಳ್ತಾನೆ. ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅನ್ನನು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಇಂತಹ ಘೋರವಾದ ಪಾಪದ ಬಲೆಯೊಳಗಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಮುಳುಗುತ್ತಿರುವಂತ ಈ ಲೋಕದವೆಂಬ ದೋಣಿಯು ಮುಳುಗುವಾಗ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಸುರಕ್ಷಿತವಾದ ಸ್ಥಳಕ್ಕೆ ಏತಲ್ಪಡಬೇಕಾದ್ರೆ ದೇವರು ಈ ಕೊನೆ ಕಾಲದಲ್ಲಿ ತನ್ನ ಮಕ್ಕಳಿಗೆ ಈ ಆಯುಧವನ್ನ ಕೊಟ್ಟಿದ್ದಾನೆ. ಈ ಒಂದೇ ಒಂದು ದೇವರ ಕೃಪೆಯ ಮುಖಾಂತರವಾಗಿ ಮಾತ್ರ ನಾವು ಸುರಕ್ಷಿತವಾದಂತ ನಮ್ಮ ಸ್ಥಳ ಪರಲೋಕ ದೇಶವನ್ನ ಸೇರಲು ಸಾಧ್ಯ. ಈ ಎಲ್ಲ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಕ್ರೈಸ್ತರು, ಕ್ರಿಸ್ತನನ್ನ ನಂಬಿರುವಂತವರು, ಕ್ರಿಸ್ತನಿಗಾಗಿ ಎದುರು ನೋಡ್ತಕ್ಕಂಥ ಜನರು ಈ ಕಾರ್ಯವನ್ನ ಮಾತ್ರ ಮಾಡಬೇಕು. ಎಚ್ಚರವಾಗಿ ಎಲ್ಲಾ ಸಮಯದಲ್ಲಿ ಎಲ್ಲಾ ಕಾಲದಲ್ಲಿ ದೇವರಿಗೆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಬೇಕು. ನನ್ನ ಮತ್ತು ನನ್ನ ಕುಟುಂಬ, ನನ್ನ ಮಕ್ಕಳ ಪ್ರಾಣ ಉಳಿಯಬೇಕಾಗಿ, ಅದು ನಿತ್ಯ ಜೀವಕ್ಕಾಗಿ ನಿರಂತರವಾಗಿ ನಮ್ಮನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ದೇವರ ಬಳಿಯಲ್ಲಿ ವಾಸಿಸುವುದಕ್ಕಾಗಿ, ಜೀವಿಸುವುದಕ್ಕಾಗಿ. ನಿಶ್ಚಯವಾಗಿ ಈ ಲೋಕವು ಅದರಲ್ಲಿರ್ತಕ್ಕಂಥ ಸಮಸ್ತವು ನಾಶವಾಗುವಂತದ್ದಾಗಿದೆ. ಆದರೆ ಯಾರು ಯೇಸು ಕ್ರಿಸ್ತನನ್ನ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಲೋಕದ ಪಾಪದ ಧೂಳು ನಮ್ಮ ಮೇಲೆ ಬೀಳದಂತೆ ಎಚ್ಚರವಾಗಿದ್ದು ಕ್ರಿಸ್ತನ ಸುರಕ್ಷಿತವಾದ ರೆಕ್ಕೆಯ ಮರೆಯಲ್ಲಿ ಸಹಾಯಕ್ಕಾಗಿ ಅಂಗಲಾಚಿ ಅನುದಿನವೂ ಎಲ್ಲಾ ಕಾಲದಲ್ಲಿ ಪ್ರಾರ್ಥಿಸುತ್ತಾ ಇರುತ್ತಾರೋ ಅಂತವರಿಗೆ ಮಾತ್ರ ಇಂಥ ಸಮಯದಲ್ಲಿ ದೇವರ ಅಭಯ ಹಸ್ತವು, ಆತನ ಸುರಕ್ಷಿತವಾದಂತ ಪರಾಕ್ರಮದ ಬಲವುಳ್ಳಂತ
ಹಸ್ತವು ಆತನ ಮಕ್ಕಳನ್ನ, ಆತನಿಗಾಗಿ ಕಾಯುತ್ತಿರುವಂತ, ಆತನಿಗಾಗಿ ಇದು ನೋಡ್ತಿರುವಂತ, ಆತನ ಕೃಪೆಗಾಗಿ ಹಂಬಲಿಸುತ್ತಿರುವಂತ ಆತನ ಮಕ್ಕಳಿಗೆ ಆಧಾರವಾಗಿ ನಿಲ್ಲುವಂತಾಗಿ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಮಾತ್ರ ಕೃಪೆಯನ್ನ ನಾವು ಹೊಂದ್ತೇವೆ. ದೇವರ ರಾಜ್ಯಕ್ಕೆ ನಮ್ಮನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗುವುದಕ್ಕೆ ನಿಶ್ಚಿತ ನಾಶನವು ಈ ಭೂಮಿ ಮೇಲೆ ಅಂತ್ಯದವರೆಗೂ ನಡೆಯುತ್ತಿರುವಾಗ ನಾವು ಮಾತ್ರ ಈ ಭೂಮಿ ಮೇಲೆ ಸುರಕ್ಷಿತವಾಗಿರ್ತೇವೆ. ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತಾಗಿ ಕೀರ್ತನೆ 91ನೇ ಅಧ್ಯಾಯದಲ್ಲಿ ಹೇಳಿದಂತ ಆ ಒಂದು ಸುರಕ್ಷತೆಯ ಹಸ್ತದ ಪರಾಮರಿಕೆಯನ್ನು ನಾವು ಇದ್ದುಕೊಂಡು ದೇವರ ಸನ್ನಿಧಾನವನ್ನ ಸೇರುವ ಹಾಗೆ ದೇವರು ನಮ್ಮ ಜೊತೆಯಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಪರಾತ್ಪರನನ್ನು ಮೊರೆ ಹೊತ್ತಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿರಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನೇ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸಿಂಹವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನಿಶ್ಚಿತ ನಾಶನದಲ್ಲಿ ಲೋಕವು ಮುಳುಗುತ್ತಿರುವಾಗ ಯೇಸು ಕ್ರಿಸ್ತನ ಮರಣವು ಆಗುವಂತ ಸಮಯದಲ್ಲಿ ಪರಲೋಕದ ದೇವದೂತರು ತನ್ನ ಮಂದಿಯನ್ನ ತಮ್ಮ ಕೈಗಳಲ್ಲಿ ಸುರಕ್ಷಿತವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತರಾಗಿ ಆ ಅನುಭವ ಆತನನ್ನು ನಂಬಿರುವಂತ ದೇವ ಜನರಿಗೆ ಮಾತ್ರ ಸಿಗುವಂತದ್ದಾಗಿ ಆ ಅನುಭವದಲ್ಲಿ ಪಾಲು ಹೊಂದುವುದು ಮಾತ್ರವಲ್ಲದೆ ಆ ಅನುಭವದ ಜೊತೆಗೆ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಮುಖಾಮುಖಿಯಾಗಿ ನೋಡುವಂತ ಸೌಭಾಗ್ಯವನ್ನು ನಾವು ಪಡ್ಕೊಳ್ತೇವೆ. ಆ ಸೌಭಾಗ್ಯದಲ್ಲಿ ನಾವು ಸೇರಬೇಕಾದ್ರೆ ಈ ಭೂಮಿ ಮೇಲೆ ಕೊನೆ ಕಾಲದಲ್ಲಿ ನಮಗಿರುವಂತ ಒಂದೇ ಒಂದು ಅಸ್ತ್ರ, ಎಚ್ಚರವಾಗಿದ್ದು ಎಲ್ಲ ಕಾಲದಲ್ಲಿ ಪ್ರಾರ್ಥಿಸ್ತಾರೆ. ಪ್ರಿಯ ದೇವ ಜನರೇ, ಪ್ರಾರ್ಥನಾ ಜೀವಿತ ಬಹಳ ಪ್ರಾಮುಖ್ಯವಾಗಿದೆ. ಈ ಭೂಮಿ ಮೇಲೆ ಎಲ್ಲಾ ರೀತಿಯಾದ ಶಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿ, ದೇವರ ಕೋಪದಿಂದ ನಮ್ಮನ್ನ ತಪ್ಪಿಸಿ, ಈ ಲೋಕದಲ್ಲಿ ನಡೆಯುತ್ತಿರುವ ನಿಶ್ಚಿತ ನಾಶನದಿಂದ ನಮ್ಮನ್ನ ಬಿಡುಗಡೆ ಮಾಡಿ, ನಮ್ಮನ್ನು ಸುರಕ್ಷಿತವಾಗಿಟ್ಟು ತಂದೆಯಾದ ದೇವರ ರೆಕ್ಕೆಯ ಮರೆಯಲ್ಲಿ ನಾವು ಪೋಷಿಸಲ್ಪಟ್ಟು ಆತನು ಬರುವ ತನಕ ಜೋಪಾನವಾಗಿ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನ ನೋಹನ ನಾವಿಯಲ್ಲಿ ನೋಹನು ಸೇರಿಕೊಂಡ ಹಾಗೆ ದೇವರು ತನ್ನ ಕೃಪೆಯ ಹಸ್ತದ ಪರಾಮರಿಕೆಯಲ್ಲಿ ನಮ್ಮನ್ನು ಇಟ್ಟು, ನಮ್ಮನ್ನು ಬಚ್ಚಿಟ್ಟು, ನಮ್ಮನ್ನು ಕಾಪಾಡಿ ತಾನು ಬರುವಾಗ ತನ್ನ ಪರಿಶುದ್ಧವಾದಂತ ಶಾಶ್ವತವಾದಂತ ನಿತ್ಯ ಜೀವದ ಬಾಧ್ಯತೆಯ ಬುಗ್ಗೆ ಇರುವಂತ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಆ ಒಂದು ಉನ್ನತವಾದಂತ ಆಶೀರ್ವಾದವನ್ನ ದೇವರು ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ತನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಕೃಪೆಯಿಂದ ಕೊಡುವಂತಾಗಿದ್ದಾರೆ. ಈ ಕಾರಣ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಸಮಯ ಬೆಳಗಿನ ಜಾವವಾಗುತ್ತೆ. ಅದಕ್ಕೆ ತಾನೇ ಯೇಸು ಸ್ವಾಮಿ ಬೆಳಗಾಗುವಾಗಲೇ, ಇನ್ನು ಮೊಬ್ಬಿರುವಾಗಲೇ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೆ ಆತನು ಏಕಾಂತವಾಗಿ ಸ್ಥಳವನ್ನು ಹುಡುಕುವುದು. ದೇವರ ಮಕ್ಕಳಾದಂತ ನಮಗೆ ಈ ಸಮಯ
ದೇವರು ಕೊಟ್ಟಿದ್ದಾನೆ. ಈ ಸಮಯವನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕಾಗಿ ನಾವು ಉಪಯೋಗಿಸುವುದಾದರೆ ಈ ಲೋಕದಲ್ಲಿ ನಿಶ್ಚಿತ ನಾಶನಗಳು ದಿನನಿತ್ಯವೂ ನಡೆದರೂ ನಮ್ಮ ಮೇಲೆ ಒಂದು ಧೂಳು ಕೂಡ ಬೀಳದ ಹಾಗೆ ತಂದೆಯಾದ ದೇವರ ದೂತರು ನಮ್ಮನ್ನ ಕಾಪಾಡುವವರಾಗಿದ್ದಾರೆ. ಹಾಗೆ ಮಾಡಲಿ, ಹಾಗೆ ನಡೆಸಲಿ ಅಂತ ಆಶೀರ್ವಾದಕ್ಕೆ ನಮ್ಮ ಕುಟುಂಬ ನಾವು ಪಾತ್ರರಾಗಿ ಆತನು ಬರುವಾಗ ಆತನ ಜೊತೆಯಲ್ಲಿ ನಿರಂತರವಾದಂತ ಶಾಶ್ವತವಾದಂತ ಸಂತೋಷದಲ್ಲಿ ಸೇರುವಾಗಿ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಕೇಳ್ಕೊಳ್ತೇನೆ. ನಾನು ಈ ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ವಿಚ್ಛೇದನಗಳು ಬಹಳ ಹಗುರವಾಗಿ ನಡೀತಾವೆ, ಸಂಬಂಧಗಳು ಮುರಿದು ಬೀಳ್ತವೆ. ಇದು ಈ ಲೋಕದ ಅಂತ್ಯದ ಸಮಯದಲ್ಲಿ ನಡೆಯುತ್ತಿರುವಂತ ಘೋರವಾದ ಘಟನೆ. ದೇವರ ಚಿತ್ತವಾದರೆ ದೇವರ ಮಕ್ಕಳ ಜೀವಿತದಲ್ಲಿ ಅಂತ ಕಾರ್ಯಗಳನ್ನ ದೇವರು ತಡೆಯಲಿ. ದೇವರ ಸಭೆಯಲ್ಲಿ ಅಂತ ಕಾರ್ಯಗಳು ನಿಂತು ಹೋಗಲಿ. ದೇವರ ಜನರು ದೇವರ ಭಯಭಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ನಡೆದಂತ ವಿವಾಹಕ್ಕೆ ಗೌರವವನ್ನು, ಘನತೆಯನ್ನು ಹಾಗೂ ಭಯವನ್ನು, ಭಕ್ತಿಯನ್ನು ದೇವರಿಗೆ ಸಲ್ಲಿಸುವಂತ ರೀತಿಯಲ್ಲಿ ಆ ಸಂಬಂಧಗಳು ಉಳಿದುಕೊಳ್ಳುವ ಹಾಗೆ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯೌವನಸ್ಥರು ಮಂದೆಯಾಗಿ ಭೂಮಿ ಮೇಲೆ ಹೆಚ್ಚುತ್ತಿದ್ದಾರೆ. ಯೌವನಸ್ಥರೆಲ್ಲರೂ ಇವತ್ತು ಮೋಜಿನ ಬಲೆಗೆ ಸಿಕ್ಕಿ ಪಾಪದಲ್ಲಿ ನಾಶವಾಗುತ್ತಿದ್ದಾರೆ. ಇನ್ನು ಪ್ರಾಯವಿರುವಾಗಲೇ ಜೀವವನ್ನು ಕಳ್ಕೊಳ್ತಿದ್ದಾರೆ. ದೇವರ ಚಿತ್ತವಾದರೆ ದೇವದೂತರು ಅದನ್ನ ತಡೆಯಲಿ, ದೇವರ ವಾಕ್ಯವು ಅವರಿಗೆ ಮುಟ್ಟಲಿ. ಇಂಥ ಘೋರವಾದಂತ ಶಿಕ್ಷೆಯಿಂದ ಅವರ ಕುಟುಂಬಗಳು ಕಾಪಾಡಲ್ಪಡಲಿ. ಆ ನೋವುಗಳಿಂದ ಆ ಕುಟುಂಬಗಳು ತಪ್ಪಿಸಿಕೊಳ್ಳುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ವಿಶೇಷವಾಗಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಈಗ ಡೆಂಗಿ ಜ್ವರ ಮತ್ತು ಪಕ್ಷಿ ಜ್ವರ ಬಹಳ ಬರದಿಂದ ಹಬ್ಬುತ್ತಾ ಇದೆ. ಕೇವಲ ಗಂಟೆಗೆ 1000 ಗಟ್ಟಲೆ ಜನರು ಆಸ್ಪತ್ರೆ ಸೇರ್ತಿದ್ದಾರೆ. ಈ ಸಮಯದಲ್ಲಿ ದೇವದೂತರು ವಿಶೇಷವಾಗಿ ಕಾರ್ಯ ಮಾಡಿ ಬೆಂಗಳೂರು ಪಟ್ಟಣವನ್ನು ಹಾಗೂ ರಾಜ್ಯದಲ್ಲಿ ಇರ್ತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ತಪ್ಪಿಸಿ ಗುಣಪಡಿಸಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕು ಕೇಳ್ಕೊಳ್ತೇನೆ. ಹಾಗೆ ಬಡವರಿಗಾಗಿ, ಅನಾಥರಿಗಾಗಿ ಪ್ರಾರ್ಥಿಸಲಿ. ಜೊತೆಗೆ ಮಳೆಗಾಗಿ ಪ್ರಾರ್ಥನೆ ಮಾಡೋಣ. ಮಳೆ ಇಲ್ಲದೆ, ಬೆಳೆ ಬೆಳೆಯುವಂತ ಸ್ಥಳದಲ್ಲಿ ಮಳೆ ಇಲ್ಲದೆ ಬೆಳೆ ನಾಶವಾಗುತ್ತದೆ. ಜನರ ಬದುಕು ಮುಂದೆ ಬಹಳ ದುಸ್ಥಿತಿಗೆ ಒಳಗಾಗ್ತದೆ. ಈಗಾಗಲೇ ಎಲ್ಲಾ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗಿದೆ. ಸಾಮಾನ್ಯ ಮನುಷ್ಯನು ಬದುಕುವಂತಕ್ಕೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಇದೆ. ಹೀಗಿರುವಾಗ ಮಳೆ ಒಂದು ವೇಳೆ ಕೈ ಕೊಟ್ರೆ ಈ ವರ್ಷ ಇನ್ನೂ ಅತಿ ಭಯಂಕರವಾದಂತ ಪರಿಸ್ಥಿತಿಯನ್ನ ವಿಶೇಷವಾಗಿ ನಮ್ಮ ದೇಶ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಉತ್ತಮವಾದಂತ ಮಳೆಗಾಗಿ ಪ್ರಾರ್ಥಿಸಿ, ಒಳ್ಳೆ ಬೆಳೆ ಸಿಗುವಂತೆ, ಜನರು ಸಮಾಧಾನದಿಂದ ಬದುಕುವಂತೆ, ಬದುಕಿದರೂ ಪಾಪದಿಂದ ದೂರಾಗಿ ಜೀವಿಸ್ಲಿಕ್ಕಾಗುವಂತೆ ದೇವರ ರಾಜ್ಯದ ಸುವಾರ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಾರಲ್ಪಟ್ಟು ದೇವರ ಬರೋಣಕ್ಕೆ ಸಿದ್ಧವಾಗುವಂತೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಕ್ರಿಸ್ಟೋಫರ್ ರಾಜ್ ಅವರು ಇದ್ದಾರೆ, ಅವರು ಮೊದಲು ಪ್ರಾರ್ಥನೆ ಮಾಡಲಿ. ನಂತರ ಲೋಕೇಶ್ ಅಂಕಲ್ ಅವರು ಇದ್ದಾರೆ, ಅವರು ಎರಡನೇದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಕ್ರಿಸ್ಟೋಫರ್ ಅವರು ಪ್ರಾರ್ಥನೆ ಮಾಡ್ತಾರಾ? ಸರ್ವಕೂರ್ಯನಂತ ತಂದೆಯ ದೇವರಿಗೆ ಕೃಪೆಯಾಗಿರುತ್ತಾನೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಕುಟುಂಬವಾಗಿ ಸಭೆಯಾಗಿ ಸೇರಿ ಸ್ವಾಮಿ ನಿನ್ನ ನಾಮವನ್ನು ಕೊಂಡಾಡುವಂತೆ ಈ ಅವಕಾಶವನ್ನು ಕೊಟ್ಟಿದ್ದೀವಿ ಸ್ವಾಮಿ, ಅದಕ್ಕೆ ನಮಗೆ ಸ್ತೋತ್ರ. ತಂದೆಯ ದೇವರೇ, ಇಲ್ಲಿ ತನಕ ನಾವು ನಡೆಸಿದಿ, ಆರೋಗ್ಯ ಭಾಗ್ಯಗಳನ್ನ ಕೊಟ್ಟಿದಿ. ಈ ರೀತಿಯಾಗಿ ಸ್ವಾಮಿ ಕೂಟಗಳನ್ನ ನಾವು ಅಟೆಂಡ್ ಆಗುವಂತೆಯೂ ಕೃಪೆ ನೀಡಿದಿ, ಅದಕ್ಕೆ ನಮಗೆ ಸ್ತೋತ್ರ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಮುಂಜಾನೆಯ ಗಳಿಗೆಯಲ್ಲಿ ನೀನು ನಿನ್ನ ತಂದೆಯೊಟ್ಟಿಗೆ ನೀನು ಸಮಯ ಕಳೆದಾಗತ್ತ ದೇವ್ರೆ ಸ್ವಾಮಿ, ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟು ಯೇಸು ಕ್ರಿಸ್ತನ ನಡೆಸಿದಿ.
ಲೋಕದ ಎಲ್ಲ ಕಷ್ಟ ಸಂಕಟಗಳಲ್ಲಿ ಮುಖ್ಯವಾಗಿ ಪಾಪದ ಮೇಲೆ ಜಯ ಸಾಧಿಸ್ಲಿಕ್ಕೆ ಆಗುವಂತೆ ಕೃಪೆ ನಡೆದಿದೆ. ಸ್ತೋತ್ರ. ಹೌದು ಸ್ವಾಮಿ, ಸಮಯದಲ್ಲಿ ನಮ್ಮ ಹೋರಾಟ ಇರುವುದು ಪಾಪದ ಮೇಲೆ ಜಯ ಸಾಧಿಸಿ ತಂದೆ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ನಿಷ್ಕಪಟಿಗಳಾಗಿ ನಿಲ್ಲುವುದಕ್ಕೆ ನೀನು ಪ್ರಯತ್ನ ಪಡುವಂತೆಲ್ಲ ಸಂದರ್ಭಗಳಲ್ಲಿಯೂ ನಾವು ಸಹಕಾರವಾಗಿದ್ದು ತಂದೆ ದೇವರೇ, ನೀನು 2ನೇ ಸಾರಿ ಬರುವಾಗ ನನ್ನ ಮುಖವನ್ನ ಕಂಡು ಹರ್ಷದಿಂದ ಇರುವಂತೆ ಕೃಪೆ ನೀಡಬೇಕೆಂಬುದಾಗಿ ನಾವು ಬೇಡುವವರಾಗಿದೆ. ಆ ಸತ್ಯತೆಗಳಿಂದ ನಾನು ತುಂಬಿಸಿದಿ ತಂದೆ ದೇವರೇ, ನಡೆಸಿದಿ, ಅದಕ್ಕೆ ನಮ್ಗೆ ಸ್ತೋತ್ರ. ತಂದೆ ದೇವರೇ, ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಸ್ವಾಮಿ ಜನರಿಗೋಸ್ಕರ ಬಿಡೋನಾಗಿದ್ದೇನೆ. ಸಂದರ್ಭಗಳಲ್ಲಿ ಅನೇಕ ವಿಧದಲ್ಲಿ ಕಾಯಿಲೆಗಳು, ಕಷ್ಟಗಳು ಈ ಕೊನೆ ಕಾಲದಲ್ಲಿ ಬರುವಾಗ ನಿನ್ನ ಕೃಪೆನಿಂದ ನಿನ್ನ ಮಕ್ಕಳ ಮೇಲೆ ಇರಲಿ ಎಂದು ಬೇಡುತ್ತೇನೆ. ಸ್ಪೆಸಿಫಿಕಲಿ ದೇವರ ಆದುಕೊಂಡವರ ಮೇಲೆ ನಿನ್ನನ್ನು ಸ್ವಾಮಿ, ನಿನ್ನ ಮೇಲೆ ಆದುಕೊಂಡವರ ಮೇಲೆ ಇರಲಿ ಎಂಬುದಾಗಿ ನಾನು ಬೇಡ್ತೇನೆ. ಡೆಂಗು ಮತ್ತೆ ಇನ್ನಿತರ ಕಾಯಿಲೆಗಳು, ಕೋಳಿ ಜ್ವರ ಸ್ವಾಮಿ ಆವರಿಸುವಾಗ ನಿನ್ನ ಕೃಪೆ ಇರಲಿ. ಯಾರ ಮೇಲೆಯೂ ಸ್ವಾಮಿ ಆ ಸಂಕಷ್ಟಗಳು ಬರದ ಹಾಗೆ ನಡೆಸು, ಕಾಯ್ದು ಕಾಪಾಡುವುದಾಗಿ ಬೇಡ್ತೇನೆ. ಇಸ್ರಾಯೇಲ್ನ ಕಾಪಾಡದ ಹಾಗೆ ಸ್ವಾಮಿ ನಿನ್ನ ಮಕ್ಕಳನ್ನ ಸ್ವಾಮಿ ಈ ಒಂದು ಸ್ವಾಮಿ ಶಾಪಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡುವುದಾಗಿ ನಾನು ಬೇಡ್ತೇನೆ. ವಿಶೇಷವಾಗಿ ಮಳೆಗೆ ಬಿಡೋನಾಗಿದ್ದೇನೆ ತಂದೆ ದೇವರೇ. ಮಳೆಯು ಸರಿಯಾದ ರೀತಿಯಲ್ಲಿ ಬೀಳದಿರುವುದರಿಂದ ಕೆಲವು ಸಮಯಗಳ ಹಿಂದೆ ಸ್ವಾಮಿ ನೀರಿನ ಬರಗಾಲ ಬಂದಿರುವಂತ ಸಂದರ್ಭದಲ್ಲಿ ಬಿಡೋರಾಗಿದ್ದೇವೆ. ನಿನ್ನ ದಯೆ ಕೃಪೆ ಇರಲಿ. ಸಕಾಲಕ್ಕೆ ಮಳೆಯು ಬಂದು ಜನರಿಗೆ ಬೇಕಾದಂತ ಸವಲತ್ತುಗಳನ್ನ ಒದಗಿಸಿಕೊಟ್ಟು ಬೆಳೆಯು ಬಂದು ತಂದೆ ದೇವರೇ, ರೈತರು ಮುಖ್ಯವಾಗಿ ನಿನ್ನ ಮಕ್ಕಳ ಮೇಲೆ, ರೈತರಾದ ನಿನ್ನ ಮಕ್ಕಳ ಮೇಲೆ ಇರಲಿ. ಅವರು ಸ್ವಾಮಿ ಬೆಳೆ ಬೆಳೆದು ತಮ್ಮ ಎಲ್ಲ ಸಂಕಷ್ಟಗಳನ್ನು ಪೂರೈಸಿಕೊಳ್ಳಲಿಕ್ಕಾಗುವಂತೆ ಕೃಪೆಗಳಿಂದ ಬೇಡ್ತೇವೆ. ವಿಶೇಷವಾಗಿ ತಂದೆ ದೇವರೇ, ನಡೆತಕ್ಕಂಥ ನಮ್ಮ ಗೌರ್ಮೆಂಟ್ಗೋಸ್ಕರ ಬೇಡೋನಾಗಿದ್ದೇನೆ. ಅನೇಕ ರೀತಿಯಿಂದ ಡಿಸಿಷನ್ಸ್ ತಗೊಳ್ಳುವಾಗ ಇನ್ಫ್ಲೇಷನ್ ಕಡಿಮೆ ಆಗುವಂತೆ ಕೃಪೆ ನೀಡುವುದರಿಂದ ಬೇಡುತ್ತೆ. ಎಲ್ಲರೂ ಸಮಾಧಾನದಿಂದ ತಮ್ಮ ಬರುವಂತಹ ಸಂಬಳಗಳಲ್ಲಿ ನೆಮ್ಮದಿಯಾಗಿ ಸ್ವಾಮಿ ಜೀವನ ಮಾಡುವಂತೆ ಕೃಪೆ ನೀಡುವುದಾಗಿ ನಾನು ಬೇಡುತ್ತೇನೆ. ಎಲ್ಲ ಕೊರತೆಗಳನ್ನ ನೀಗಿಸುವುದಾಗಿ ನಾನು ಬೇಡುತ್ತೇನೆ. ಅನಾಥ ದಿಕ್ಕಿಲ್ಲರಿಗೋಸ್ಕರ ಬಿಡೋನಾಗಿದೆ. ಇಂತಹ ಸಂಕಷ್ಟ ಸಮಯದಲ್ಲಿ ಸ್ವಾಮಿ ಅವರನ್ನು ಕೈ ಬಿಡದೆ ನಡೆಸು, ಕಾಪಾಡುವುದಾಗಿ ಬೇಡುತ್ತೇನೆ. ಕೊಟ್ಟಂತಹ ಈ ಸಮಯಕ್ಕಾಗಿ ಸ್ತೋತ್ರ. ತಂದೆ ದೇವರೇ, ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶ್ರಯಿಸಿ ಇದೇ ರೀತಿ ನಡೆಸಿ ಆತ್ಮನನ್ನು ಹೊಂದಿದವರಾಗಿ ಪಾಪದ ಮೇಲೆ ಜಯ ಹೊಂದಿದವರಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆ ನೀಡುವಂತೆ ಬೇಡುತ್ತಾ ಎಲ್ಲ ಹೊರ ವಿಜ್ಞಾಪಗಳನ್ನ ಯೇಸು ಕ್ರಿಸ್ತನ ಮುಖಾಂತರ ಬೇಡುತ್ತೇನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಒಂದನ್ನು ಸ್ವಲ್ಪ ಪ್ರಾರ್ಥನೆ ಮಾಡುವಂತ ದೇವರು ಪಣೆ ಕೊಟ್ಟಿರುವಾಗ ಈ ಮುಂಜಾನೆ ವೇಳೆಯಲ್ಲಿ ರಾತ್ರಿ ಎಲ್ಲ ಸುಖನಿದ್ರೆಯನ್ನು ಕೊಟ್ಟು ಮುಂಜಾನೆ ವೇಳೆಯಲ್ಲಿ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ರಪ್ಪ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ತೋತ್ರ. ತಂದೆಯ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯ ಸ್ತೋತ್ರ, ನಮ್ಮನ್ನು ಉಂಟು ಮಾಡಿದ ತಂದೆಯ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೂತು ಸ್ವಾಮಿ ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸಂತರ ಕೊಟ್ಟು ನಮ್ಮನ್ನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಕರ್ತನೆ ನಿಮಗೆ ಸ್ತೋತ್ರವಾಗಲಿ. ದೇವ, ನೀವ್ ಹೇಳಿದಿರಪ್ಪ, ಎಲ್ಲಿ 2-3 ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಕೊಟ್ಟಂತ ದೇವರು ಈಗ ಸ್ವಾಮಿ ಈ ವಾಗ್ದಾನ ಪ್ರಕಾರ ನಮ್ಮನ್ನೆಲ್ಲರನ್ನು ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೆ, ನೀನ್ ಹೇಳಿದಿರಪ್ಪ, ನಿಮ್ಮ ಚಿಂತೆ ಭಾರಗಳೆಲ್ಲ ನನ್ ಮೇಲೆ ಹಾಕ್ರಿ, ನಾನು ನಡೆಸ್ತೀನಿ ಅಂತ. ಹೌದು ಕರ್ತನೆ, ಇವತ್ತು ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳು, ಎಷ್ಟು ಕೋಟಿ ಜನಗಳಿದ್ದಾರೆ ಸ್ವಾಮಿ. ಅವರೆಲ್ಲರೂ ಕೂಡ ಸ್ವಾಮಿ ಈ ದಿನದಲ್ಲಿ ಅವ್ರ ಚಿಂತೆ ಭಾರಗಳೆಲ್ಲ ನಿನ್ ಮೇಲೆ ಕೊಟ್ಟಿದ್ದೀರಪ್ಪ.
ನಡೆಸುವಾತನು, ಕಾಯುವಾತನು, ರಕ್ಷಿಸುವಾತನು ನೀನೇ ಅಪ್ಪ. ಈ ಲೋಕದಲ್ಲಿ ಏನೇನು ಸಮಸ್ಯೆಗಳಿದೆ ಸ್ವಾಮಿ, ಎಲ್ಲವನ್ನೂ ನಿನ್ ಬಲವನಾಗಿದ್ಯಪ್ಪ ಕರ್ತನೆ. ಇದಕ್ಕೆಲ್ಲ ಪರಿಹಾರ ಕೊಡುವಂತ ತಂದೆಯು ನೀನೇ ಅಪ್ಪ. ನಿನ್ನಿಂದ ಸಾಧ್ಯ ದೇವ, ನಮ್ಮಿಂದ ಯಾವುದು ಸಾಧ್ಯ ಇಲ್ಲ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ನೀವೆಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವ್. ನಾವು ಪಾಪಿಗಳು ದೇವ್, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು ದೇವ್. ನಾವು ತಿಳಿದೇನಾದ್ರೂ ನಾವು ಪಾಪಗಳು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ದೇವ. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಪ್ಪ. ನಿನಗೆ ಸ್ತೋತ್ರವಾಗಲಿ ದೇವ ಕರ್ತನೆ. ನಿನ್ನಲ್ಲಿ ಭಯ ಭಕ್ತಿ ಉಳ್ಳವರ ಮೇಲೆ ನಿನ್ನ ದಯೆಯನ್ನು ಯುಗಾಂತರವರೆಗೂ ಇರಿಸುವಾತನೇ ಸ್ತೋತ್ರ ದೇವ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವು, ನಿನ್ನಲ್ಲಿ ಭಯ ಭಕ್ತಿ ಉಳ್ಳವರು ಮೇಲೆ ನಿನ್ನ ಕೃಪೆಯು ಅಷ್ಟು ಅಪಾರವಾಗಿದೆ. ಸ್ತೋತ್ರ ಸ್ವಾಮಿ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ನಿನ್ನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸುವಾತನೇ ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ. ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವು ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಕ್ಕಾಗಿ ಸ್ವಾಮಿ ನಿನಗೆ ಸ್ತೋತ್ರ. ನಾವು ನಡೆಸಿದೆಲ್ಲವನ್ನು ನೀನು ನಮಗೋಸ್ಕರ ನಡೆಸಿದ್ದೀಯಪ್ಪ. ತನ್ನ ಜನರಿಗೆ, ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವಾತನೇ, ತನ್ನ ಜನರಿಗೆ ಸುಕ್ಷೇಮವನ್ನು ದಯಪಾಲಿಸುವಾತನೇ. ಆತನು ತನ್ನ ಪ್ರಜೆಗಳಿಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತನ್ನ ಮಂದೆಯನ್ನು ವಿಚಾರಿಸುವಾತನೇ, ತನ್ನ ಮಂದೆಯನ್ನು ಯುದ್ಧದಲ್ಲಿ ಘನವಾದ ಕುದುರೆಯನ್ನಾಗಿ ನಿಲ್ಲಿಸುವಾತನೇ ನಿನಗೆ ಸ್ತೋತ್ರ. ಬಲವುಳ್ಳ ಕರ್ತನ ಧ್ವನಿಗಾಗಿ ಸ್ತೋತ್ರ ದೇವ. ಗಂಭೀರವಾದ ಕರ್ತನ ಧ್ವನಿಗಾಗಿ ಸ್ತೋತ್ರ. ದೇವದಾರು ವ್ಯಕ್ತಿಗಳು ಮುರಿದು ಬಿಡುವ ನಿನ್ನ ಗರ್ಜನೆಗಾಗಿ ಸ್ತೋತ್ರ ಸ್ವಾಮಿ. ಮಿಂಚುಗಳನ್ನು ತಳತಳನೆ ಒಳೆಯಲು ಮಾಡಿದ ನಿನ್ನ ಗರ್ಜನೆಗಾಗಿ ಸ್ತೋತ್ರ ರಾಜ. ಸ್ತೋತ್ರ ಏಸಯ್ಯ. ಪ್ರಾರ್ಥನೆಯನ್ನು ಕೇಳುವಾತನೇ ಸ್ತೋತ್ರಪ್ಪ. ನರರೆಲ್ಲರ ಪ್ರಾರ್ಥನೆಯನ್ನು ಕೇಳುವಾತನೇ. ಎಲ್ಲರೂ ಅಡ್ಡ ಬಿದ್ದು ಎಲ್ಲರೂ ನಿನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು. ಅದಕ್ಕಾಗಿ ಸ್ವಾಮಿ ನಿನಗೆ ಸ್ತೋತ್ರ. ನಿನ್ನ ಕಾರ್ಯಫಲದಿಂದ ಭೂಮಿಯು ತೃಪ್ತಿ ಹೊಂದುತ್ತದೆ ದೇವ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಭೂಲೋಕದಲ್ಲಿ ನಿನ್ನ ಆಸ್ತಿಯಿಂದ ತುಂಬಿಸುತ್ತಿರುವ ಭೂಮಿಯನ್ನು ನೂತನ ಪಡಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿರುವಾತನೇ, ನಮ್ಮ ದೇಶವನ್ನು ಕಟಾಕ್ಷಿಸು, ಅದರ ಮೇಲೆ ಮಳೆ ಸುರಿಸು ದೇವ. ಹದಗೊಳಿಸುವಾತನೇ, ಭೂಮಿಯ ಬೆಳೆಯನ್ನು ವೃದ್ಧಿಪಡಿಸುವಾತನೇ ನಿನಗೆ ಸ್ತೋತ್ರಪ್ಪ. ಭೂಮಿಯನ್ನೆಲ್ಲ ನಿನ್ನ ಕೃಪೆಯಿಂದ ತುಂಬಿಸುವಾತನೇ, ಪರಾತ್ಪರನ ಭುಜಬಲದಿಂದ ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಂಡು ಸ್ತುತಿಸುವ ದೇವರೇ ನಿನಗೆ ಸ್ತೋತ್ರ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ದೇವ ಕೃಪೆಯಿಂದ ಸಂವತ್ಸರಕ್ಕೆ ಕಿರೀಟವನ್ನು ಇಟ್ಟಿರುವಾತ ನಿನಗೆ ಸ್ತೋತ್ರಪ್ಪ. ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ದೃಷ್ಟಿಯನ್ನು ಸುರಿಸುವಾತನೇ, ನಿನ್ನ ಬಳಿಕೆಯಲ್ಲಿ ಜೀವ ಬುಗ್ಗೆ ಉಂಟೆಲ್ಲ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನ್ಯಾಯವು ಮಹಾಸಾಗರದಂತೆ ಇರುವುದಕ್ಕಾಗಿ ನಿನ್ನ ಆಲೋಚನೆಗಳು ಅಯೋಧ್ಯವಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾರವಾದ ನಿನ್ನ ಮಹತ್ವಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಸ್ತೋತ್ರ ಏಸಯ್ಯ. ನಾವು ನಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡಿದಾತನೇ, ಶ್ರೇಷ್ಠವಾದ ನಿನ್ನ ಕೃತ್ಯಗಳಿಗಾಗಿ ಭೂಮಿ ಆಕಾಶದಲ್ಲಿ ಮೆರೆಯುತ್ತಿರುವ ನಿನ್ನ ಪ್ರಭಾವಕ್ಕಾಗಿ ನಿನಗೆ ಸ್ತೋತ್ರ ದೇವ. ಸ್ತೋತ್ರ ಎಸ. ಆಕಾಶದಷ್ಟು ಉನ್ನತವಾದ ನಿನ್ನ ಪ್ರೀತಿಗಾಗಿ, ಮೇಘ ಮಾರ್ಗವನ್ನು ಮುಟ್ಟುವ ನಿನ್ನ ನಂಬಿಗಸ್ತಿಗಾಗಿ ಸ್ತೋತ್ರಪ್ಪ. ಮಾನವರು ಆಶ್ರಯಿಸಿಕೊಳ್ಳುವ ನಿನ್ನ ರೆಕ್ಕೆಗಳ ಮರೆಗಾಗಿ ಸ್ತೋತ್ರ. ಸಹಸ್ರಾರು ಲಕ್ಷಾಂತರ ರಥಗಳುಳ್ಳಾತನೇ, ಮೋಡಗಳನ್ನು ವಾಹನವನ್ನಾಗಿ ಮಾಡಿಕೊಂಡು ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುವಾತನೇ ನಿನಗೆ ಸ್ತೋತ್ರ ರಾಜ. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದಾತನೇ ನಿನಗೆ ಸ್ತೋತ್ರ. ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೂ ಹೆಸರಿಟ್ಟಾತನೇ ನಿನಗೆ ಸ್ತೋತ್ರವಾಗಿಲ್ಲ ಸ್ವಾಮಿ. ಅಪರಿಮಿತವಾದ ನಿನ್ನ ಜ್ಞಾನಕ್ಕಾಗಿ, ಅಪಾರವಾದ ನಿನ್ನ ಸೌಖ್ಯಕ್ಕಾಗಿ, ನಿನ್ನ ಸೌಂದರ್ಯವು ದೊಡ್ಡದು ಕರ್ತನೇ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೃಪಾಪೂರ್ಣನಾದ ಕರ್ತನೇ, ನಿನ್ನ ಕೃಪೆಯು ದೊಡ್ಡದು ಸ್ವಾಮಿ. ಹಗಲಲ್ಲಿ ನಿನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವ ಕರ್ತನೇ ನಿನಗೆ ಸ್ತೋತ್ರಪ್ಪ. ಜೀವಕ್ಕಿಂತಲೂ ಅಪಾರವಾದ ನಿನ್ನ ಪ್ರೇಮಾನುಭವಕ್ಕಾಗಿ, ಕೃಪೆಯನ್ನು ಘನವನ್ನು ಅನುಗ್ರಹಿಸುವ ಕರ್ತನೇ,
ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಶಾಶ್ವತವಾಗಿರುವ ನಿನ್ನ ಕೃಪೆಗಾಗಿ ನಮ್ಮನ್ನು ಉಳಿಸಿರುವ ಕರ್ತನೆ, ನಿನ್ನ ಕರುಣೆಗಾಗಿ ಕೋಟಿ ಕೋಟಿ ಸ್ತೋತ್ರ ದೇವ. ದಿನ ದಿನವೂ ಹೊಸದಾಗಿ ಒದಗುವ ನಿನ್ನ ಕೃಪೆಗಾಗಿ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವನೇ, ನೀನು ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ರಾಜ. ಮಹಿಮಾ ಪ್ರಭಾವಗಳಿಂದ ಭೂಷಿತನಾಗಿರುವ ಕರ್ತನೆ, ರಾಜಾಧಿಕಾರವನ್ನು ಮಹಿಮೆ ವಸ್ತ್ರವನ್ನು ಧರಿಸಿದ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿರುವಾತನೇ, ಗಾಳಿಯನ್ನು ದೂತರನ್ನಾಗಿ ಮಾಡಿಕೊಂಡಿರುವಾತನೇ, ನಿನ್ನ ಕೃಪೆಗೋಸ್ಕರವು ನಿನ್ನಮ್ಮ ಮಾನವರಿಗಾಗಿ ನಡೆಸಿದ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರ ಅಪ್ಪ, ಸ್ತೋತ್ರ ತಂದೆಯೇ. ಬಾಯಾರಿದ ಆಶೆಯನ್ನು ಪೂರೈಸಿದಾತನೇ, ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದಾತನೇ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಳಕೊಂಡುವಂತೆ ಮಾಡಿದಾತನೇ, ಅನಾಥರನ್ನು ಕರುಣಿಸುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಂಬುವಂತೆ ನಿರೀಕ್ಷೆ ಹುಟ್ಟಿಸಿದಾತನೇ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುವಂತೆ ಮಾಡಿದಾತನೇ, ನಿನ್ನ ವಾಗ್ದಾನಕ್ಕಾಗಿ ತಕ್ಕಂತೆ ನಿನ್ನ ಸೇವೆಗಾಗಿ ಮಹೋಪಕಾರಿಯಾಗಿದ್ಯಪ್ಪ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿರುವುದಕ್ಕಾಗಿ ನಿನ್ನ ವಾಕ್ಯ ವಿವರಣೆಯಿಂದ ಇಕ್ರಹೀನರಿಗೆ ಜ್ಞಾನೋದಯವಾಗುವುದಕ್ಕೋಸ್ಕರ ಸ್ತೋತ್ರಪ್ಪ. ನಿನ್ನ ನುಡಿಯು ಪರಿಶುದ್ಧವಾಗಿ ಇರುವುದಕ್ಕಾಗಿ ನಿನ್ನ ವಾಕ್ಯಗಳು ನಮಗೆ ಹರ್ಷವು, ನನ್ನ ಹೃದಯಾನಂದವೂ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಸ್ತೋತ್ರ ಸ್ತೋತ್ರ ರಾಜಾದಿರಾಜನೇ, ನಿನಗೆ ಸ್ತೋತ್ರ. ಕರ್ತಾದಿಕರ್ತನೇ, ನಿನಗೆ ಸ್ತೋತ್ರ. ಮಹಿಮೆಯುಳ್ಳ ಅರಸನೇ, ನಿನಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವು ಯಥಾರ್ಥವಾಗಿರುವುದಕ್ಕೆ, ನಿನ್ನ ಕೃತ್ಯಗಳನ್ನ ನಂಬಿಕೆಯಾಗಿರುವುದಕ್ಕಾಗಿ, ನಿನ್ನ ಭಯಂಕರವಾದ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ನೀತಿಗನುಸಾರವಾಗಿ ನಮಗೆ ಸದುತ್ರನ್ನು ದಯಪಾಲಿಸು ಸ್ವಾಮಿ. ನಿನ್ನ ಕೋಪವು ಕ್ಷಣ ಮಾತ್ರವಪ್ಪ, ನಿನ್ನ ಅನುಗ್ರಹವು ಜೀವಮಾನವೆಲ್ಲ ಇರುವುದಕ್ಕಾಗಿ ಸ್ತೋತ್ರ ರಾಜ. ನಿತ್ಯವೂ ಕೋಪದಿಂದಿರುವನಲ್ಲ ಸ್ವಾಮಿ. ನೀನು ಯಾವಾಗಲೂ ತಪ್ಪು ಹುಡುಕುವನಲ್ಲ ದೇವ. ಐಗುಪ್ತರ ಚೊಚ್ಚಲಾದವುಗಳನ್ನು ಸಂಹರಿಸಿದ ದೇವರೇ, ಸಮುದ್ರನು ಒಣಗಿಸಿ ಒಣನೆಲನ್ನು ಆಗಿ ಮಾರ್ಪಡಿಸಿದಾತನೇ, ನಿನಗೆ ಸ್ತೋತ್ರವಾಗಿ. ದೇವಾದಿದೇವ, ಸಮುದ್ರವನ್ನು ಭೇದಿಸಿ ಜಲರಾಶಿಗಳ ಮೇಲೆ ತಿಮಿಂಗಲಗಳ ತಲೆಯನ್ನು ಜಜ್ಜಿ ಬಿಟ್ಟಾತನೇ, ಬುಗ್ಗಿಯ ಹಳ್ಳಗಳ ಉಕ್ಕಿಸಿದಾತನೇ, ನಿನಗೆ ಸ್ತೋತ್ರ. ಮಹಾನದಿಗಳನ್ನು ಒಣಗಿಸಿ ಬಿಟ್ಟಾತನೇ, ಸ್ತೋತ್ರಪ್ಪ. ಹಗಲು ಮೋಡಗಳಿಂದಲೂ ഇരുಳು ಬೆಂಕಿಯ ಬೆಳಕಿನಿಂದಲೂ ಅವರನ್ನು ಕರೆದೊಯ್ಯುವಾತನೇ, ಸ್ತೋತ್ರ. ಮರಳು ಕಾಡಿನ ಬಂಡೆಯನ್ನು ಸೀರಿ ಬುಗ್ಗೆಯಿಂದ ನೀರನ್ನು ಚುಮ್ಮುವಂತೆ ಮಾಡಿ ಅವರಿಗೆ ನೀರನ್ನು ದಯಪಾಲಿಸುವಾತನೇ, ಸ್ತೋತ್ರ ಅಪ್ಪ. ತಂದೆ, ಮಾರ ಎಂಬಲ್ಲಿನ ನೀರನ್ನು ಮಧುರ ಮಾಡಿದಾತನೇ, ನಿನಗೆ ಸ್ತೋತ್ರ. ದೇವದೂತರ ಆಹಾರ ಮನ್ನವನ್ನು ಕೊಟ್ಟಾತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಹೊರಟು ಬಿಡ್ತಾ ಇದ್ದೀವಿ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಸುವಾರ್ತೆ ಸೇವೆ ಭೂಮಿಯ ಕಟ್ಟ ಕಡೆ ತಲುಪುವಂತೆ ನಿನ್ನ ಅದ್ಭುತವನ್ನು ಮಾಡ. ಇದನ್ನು ನಡೆಸಿಕೊಡುವಂತ ಬೋಧಕರಾದ ರಾಜು ಪಾಸ್ಟರ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನೀನು ಆಶೀರ್ವದಿಸುವ. ಅವರ ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸು. ಇನ್ನು ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ನಿನ್ನ ಸತ್ಯವೇದದ ವಾಕ್ಯಗಳು ಪ್ರತಿಯೊಬ್ಬರಿಗೂ ಸಿಗುವಂತೆ ಸ್ವಾಮಿ, ಅವರ ಕಡೆಯಿಂದ ಸಿಗುವಂತೆ ನೀನು ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಡು, ಶಕ್ತಿ ಬಲವನ್ನು ಕೊಡು. ಅವರನ್ನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ದೇವ. ಅಪ್ಪ ತಂದೆ, ಈಗ ಸ್ವಾಮಿ ಈ ದಿನದಲ್ಲಿ ನಡೆದಂತ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ನೀನು ಆಶೀರ್ವದಿಸು. ಸಭೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವ್ರು ಮಾಡುವಂತ ಸುವಾರ್ತೆ ಸೇವೆಯ ಪ್ರತಿಯೊಬ್ಬೊಬ್ಬರಿಗೂ ಸ್ವಾಮಿ ತಿಳಿಸಿಕೊಟ್ಟು ಆ ವಾರ್ತೆಗಳ ಪ್ರಕಾರ ಅವರು ನಡೆದು ಸ್ವಾಮಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿ, ಹೆಚ್ಚಿನ ಜನಗಳು ಈ ಒಂದು ಕೂಟಕ್ಕೆ ಸೇರಿ ಬರುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಎಲ್ಲಾ ನಿನ್ನ ಬೋಧಕರುಗಳಿಗೆ ಅಗತ್ಯವನ್ನು ದಯಪಾಲಿಸಿಕೊಡಪ್ಪ. ಅವರು ಹೋಗುವಾಗಲೂ ಬರುವಾಗಲೂ ನೀನು ಅವರೊಟ್ಟಿಗೆ ಇದ್ದು ಸ್ವಾಮಿ, ಅವರ ಕಷ್ಟ ದುಃಖ ಏನೇ ಇರ್ಲಿ ಸ್ವಾಮಿ, ಅದನ್ನೆಲ್ಲ ನೀನು ಆಶೀರ್ವದಿಸಿ ಅದರಿಂದ ಅವರಿಗೆ ಬಲವನ್ನು, ಶಕ್ತಿಯನ್ನು ಕೊಡು.
ಅವ್ರು ಹೋಗುವ ಜಾಗಗಳೆಲ್ಲ ನಿನ್ನ ದೂತರನ್ನು ಕಾವಲಿರಿಸಿ ಕಾಪಾಡು ಸ್ವಾಮಿ. ಯಾವುದೇ ಕೇಡು ಗಂಡಾಂತರ ಅವರು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ಅವನು ಆವರಿಸಿ ನಡೆಸು ದೇವ. ನಿನ್ನ ಪರಿಶುದ್ಧ ರಕ್ತದ ಅಡಿದಾವರೆಯಲ್ಲಿ ಅವರು ನಡೆಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಈ ಕೂಟದಲ್ಲಿ ಸೇರಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು, ಪ್ರತಿಯೊಂದು ಕುಟುಂಬಗಳನ್ನು, ಆ ಕುಟುಂಬಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ವಯಸ್ಸಾದವರು ಪ್ರತಿಯೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡಿ ಒಂದೊಂದು ಕುಟುಂಬದಲ್ಲಿ ತಂದೆ ನೀನಿದ್ದು ಸ್ವಾಮಿ ನಿನ್ನ ಮಕ್ಕಳನ್ನು ಪೋಷಿಸಿ ಅವರಿಗೆ ಅಗತ್ಯ ದಯಪಾಲಿಸಿಕೊಡು ಸ್ವಾಮಿ. ಈ ದಿನದ ಕೆಲಸ ಕಾರ್ಯಗಳನ್ನು ಕೂಡ ನೀನು ಆಶೀರ್ವದಿಸು. ಅವ್ರಿಗೆ ಅಗತ್ಯ ದಯಪಾಲಿಸಿಕೊಟ್ಟು ದೇವ, ಅವರ ಕಷ್ಟ ದುಃಖ ಚಿಂತೆ ಏನೇ ಇದ್ರು ಸ್ವಾಮಿ ನೀನು ಅವರೊಟ್ಟಿಗೆ ಇದ್ದು ನೀನು ಅವರಿಗೆ ಶಕ್ತಿ ಬಲವನ್ನು ಕೊಟ್ಟು ಅವರನ್ನು ರಕ್ಷಿಸೋಡೆಯ ಕರ್ತನೆ. ನಿನಗೆ ಸ್ತೋತ್ರವಾಗಲಿ. ಬೋಧಕರು ಹೇಳಿದ್ರು ಸ್ವಾಮಿ, ಎಲ್ಲಾ ಕಡೆ ಅಕ್ಕಿ ಜ್ವರ, ಡೆಂಗ್ಯೂ ಜ್ವರ, ಫೀವರ್, ವೈರಲ್ಲು, ಈ ರೀತಿಯಾಗಿ ಎಲ್ಲ ಕಡೆ ಒಂದೊಂದು ದಿವಸ ಎಷ್ಟೋ ಜನ ಮಕ್ಕಳು ಈ ದಿನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ ಸ್ವಾಮಿ. ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಪ್ರತಿಯೊಬ್ಬರು ಅಪ್ಪ ಹಾಸ್ಪಿಟ್ಲ್ ಅಲ್ಲಿ ತುಂಬೋಗಿದಾರಪ್ಪ. ನೀನೆಲ್ಲವನ್ನು ಬಲ್ಲಾತನ ಸ್ವಾಮಿ, ತಿಳಿದವರು ನೀವು, ನಿಮಗೆ ಗೊತ್ತಿಲ್ಲದೆ ಯಾವುದಿಲ್ಲ ಸ್ವಾಮಿ. ಇವತ್ತು ನಿನ್ನ ಮಕ್ಕಳು ಬಾಧೆ ಪಡುವಾಗ ಸ್ವಾಮಿ ನೀನೇ ಅವರೊಟ್ಟಿಗೆ ಎಂದು ಮಾತಾಡು ಸ್ವಾಮಿ. ಈ ಒಂದು ಸಮಸ್ಯೆಯಿಂದ ಪ್ರತಿಯೊಂದು ಮಾನವರನ್ನು ಬಿಡುಗಡೆ ಕೊಡು ಸ್ವಾಮಿ. ನೀನು ಮಾಡಿದಂತ ಉಪಕಾರವನ್ನು ಸ್ಮರಿಸಿ ಸ್ವಾಮಿ ನಿನ್ನನ್ನು ಅರಿತುಕೊಳ್ಳುವಂತೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ನೀನು ಅವರನ್ನು ಆಶೀರ್ವದಿಸು. ಯಾಕಂದ್ರೆ ವೈದ್ಯರಿಗಿಂತ ಘನ ವೈದ್ಯರು ನೀವು ಸ್ವಾಮಿ. ನೀನು ಒಂದು ಮಾತೇಳಿ ಸ್ವಾಮಿ ಒಂದೇ ಸಾರಿ ಅವರನ್ನು ಮುಟ್ಟಿದರೆ ಸಾಕಪ್ಪ, ಅವರು ಸ್ವಸ್ಥವಾಗ್ತಾರೆ ತಂದೆ. ಇವತ್ತಿನ ದಿವಸ ಸ್ವಾಮಿ ನಿನ್ನ ಮಕ್ಕಳು ಎಷ್ಟೋ ಜನ ಬಾಧೆ ಪಡುವಾಗ ಸ್ವಾಮಿ ಕನಿಕರಿಸುವಾತನು, ಕರುಣಿಸುವಾತನು, ಅದ್ಭುತ ಮಾಡುವಂತ ದೇವರು ನೀವು ಸ್ವಾಮಿ. ನಮ್ಮಿಂದ ಏನು ಸಾಧ್ಯ ಇಲ್ಲಪ್ಪ ಕರ್ತನೆ. ನೀನೇ ಇದಕ್ಕೆಲ್ಲ ಪರಿಹಾರ ಕೊಟ್ಟು ನಿನ್ನ ಮಕ್ಕಳನ್ನು ರಕ್ಷಿಸಿ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನಿನ್ನನ್ನು ಕೊಂಡಾಡುವಂತೆ, ನೀನು ಮಾಡಿದ ಉಪಕಾರವನ್ನು ಸ್ಮರಿಸುವಂತೆ ಇವತ್ತು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವು ಉಸಿರು ತನಕ ನೀವು ಸೇವೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ಗುಣಪಡಿಸು ದೇವ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಈ ಲೋಕದಲ್ಲಿ ಎಲ್ಲಾ ವಸ್ತುಗಳು ದುಬಾರಿ ಆಗಿದೆ ಕಾರಣ ಮಳೆ ಇಲ್ಲ ದೇವ. ಕಲ್ಲು ಬಂಡೆಯಲ್ಲಿ ಸೀಳಿ ಸಿಹಿ ನೀರು ಕೊಟ್ಟಂತ ದೇವರು ನೀವು. ಇವತ್ತು ಈ ಲೋಕಕ್ಕೆ ಸ್ವಾಮಿ ನೀನು ಅದ್ಭುತವನ್ನು ಮಾಡಪ್ಪ ಕರ್ತನೆ. ನೀನು ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ, ಆಕಾಶವು ಗಡಗಡನೆ ನಡಿಗಿ ಮೋಡಗಳೆಲ್ಲ ಭಯಪಟ್ಟು ಸ್ವಾಮಿ ಲೋಕದಲ್ಲಿ ಮಳೆ ಸುರಿಸುವಂತೆ ಮಾಡುವಂತ ದೇವರು ನೀವು ಸ್ವಾಮಿ. ನಿನಗೆ ಆ ಶಕ್ತಿ ಬಲ ಇದೆ ತಂದೆ. ಇವತ್ತೊಂದು ದಿವಸ ನಿನ್ನ ಮಕ್ಕಳು ಬಾಧೆ ಪಡುವಾಗ ಸ್ವಾಮಿ ನೀನು ಮಳೆಯನ್ನು ಸುರಿಸಿ ನಿನ್ನ ಮಕ್ಕಳಿಗೆ ಸಂತೋಷವನ್ನು ಕೊಟ್ಟು ಸ್ವಾಮಿ ನಿನ್ನನ್ನು ಕೊಂಡಾಡಿ ಆರಾಧಿಸುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ವಪ್ಪ. ನಾವೆಲ್ಲರೂ ಸೇರಿ ಸ್ವಾಮಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಪ್ರತಿಯೊಂದು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸು, ನಮ್ಮ ಪ್ರಾರ್ಥನೆಗೆ ಕಿವಿಗೊಡು ದೇವ. ಹೌದು ತಂದೆಯೇ, ಇವತ್ತು ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಮೊರೆ ಇಟ್ಟು ಬೇಡ್ತಾ ಇದ್ದೀವಿ ತಂದೆ. ನಮ್ಮ ಮೊರೆಯನ್ನು ಲಾಲಿಸಿ ನಮ್ಮ ಮರೆಗೆ ಸದುತ್ತರನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು. ನೀನು ಅದ್ಭುತವನ್ನು ಮಾಡಿಸುವ ನಿನಗೆ ಸ್ತೋತ್ರವಾಗಲಿ ಈ ದೇಶವನ್ನು ಕೂಡ ಆಶೀರ್ವಾದ ಮಾಡಿಸುವ. ಈ ದೇಶದಲ್ಲಿರುವ ಸಮಸ್ಯೆಗಳೆಲ್ಲ ನೀನು ದೂರ ಮಾಡಿ ಬಗೆಹರಿಸು ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ರಾಜ್ಯಗಳನ್ನು ಕೂಡ ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದಿ ಸ್ವಾಮಿ. ಎಲ್ಲ ಹಳ್ಳಿಗಳನ್ನು, ಪಟ್ಟಣಗಳನ್ನು, ಒಂದೊಂದು ಗ್ರಾಮವನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದಿ ಸ್ವಾಮಿ ಕರ್ತನೆ. ಒಂದೊಂದು ಗ್ರಾಮದಲ್ಲಿ ಕೂಡ ಸ್ವಾಮಿ ನೀ ಎಷ್ಟೋ ಜನ ಸೇವಕರಿದ್ದಾರೆ, ಎಷ್ಟೋ ಜನ ನಿನ್ನ ಭಕ್ತರಿದ್ದಾರೆ, ನಿನ್ನನ್ನು ಆರಾಧಿಸುವಂತ ಮಕ್ಕಳಿದ್ದಾರೆ ಸ್ವಾಮಿ ಕರ್ತನೆ. ಇವತ್ತಿನ ದಿವಸ ಸ್ವಾಮಿ ಅವರೆಲ್ಲರೂ ನಿನ್ನ ಮಕ್ಕಳಾಗಿರುವಾಗ ದೇವ ನಿನ್ನ ಅದ್ಭುತವನ್ನು ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಅವ್ರು ಏನ್ ಈ ಸಮಸ್ಯೆಗಳಲ್ಲಿದ್ದಾರೆ ನೀನು ಬಲ್ಲವನಾಗಿದೆಯಾ ಸ್ವಾಮಿ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಸ್ವಾಮಿ ನಿನ್ನ ಮಕ್ಕಳನ್ನು ಎಚ್ಚರಿಸು. ಮುಂದಿನ ದಿನಮಾನಗಳಲ್ಲಿ ಸಾಕ್ಷಿ ಮಕ್ಕಳಾಗಿ ನಿಂತು ನಿನ್ನ ಸೇವೆ ಮಾಡುವಂತ ಶಕ್ತಿ ಬಲವನ್ನು ಕೊಡು ಸ್ವಾಮಿ. ಕೇಳಿದಂತ ಈ ಒಂದು ವಾಕ್ಯಗಳನ್ನು ಕೂಡ ಸ್ವಾಮಿ ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ನಡೆಯುವಂತೆ ನಮ್ಮನ್ನು ಕೂಡ ಎಚ್ಚರಿಸಿ ಕಾಪಾಡು ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ತಂದೆ. ಈಗೋ ದೇವ ಈ ಗ್ರಾಮವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು
ನಮ್ಮ ಮನೆಯಲ್ಲಿ ಮನೆಯ ಪಕ್ಕ ಇರುವಂತ ಎಲ್ಲಾ ಕುಟುಂಬಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚುಮರ ಮಾಡಿ ಸ್ವಾಮಿ, ಈ ಕುಟುಂಬಗಳಲ್ಲಿ ನೀನು ಅದ್ಭುತವನ್ನು ಮಾಡು ಕರ್ತನೆ. ಇವರೆಲ್ಲರೂ ಸ್ವಾಮಿ ಸತ್ಯದೇವರು ಯಾರೆಂದು ತಿಳಿದುಕೊಳ್ಳುವಂತೆ ಇವರನ್ನು ಎಚ್ಚರಿಸು ಸ್ವಾಮಿ. ತಿಳಿದೇನಾದ್ರೂ ಅವರು ಮುಗ್ಧರಾಗಿದ್ದಾರೆ ಸ್ವಾಮಿ, ಅವ್ರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ನಿನ್ನ ಬಗ್ಗೆ ಮಾತಾಡುವಾಗ ಸ್ವಾಮಿ ಎಚ್ಚರಿಯಿಂದ ಭಯಭಕ್ತಿಯಿಂದ ನಿನ್ನ ಒಟ್ಟಿಗೆ ಮಾತಾಡುವಂತೆ ಸ್ವಾಮಿ ಅವರಲ್ಲಿ ಒಂದು ಜ್ಞಾನವನ್ನು ದಯಪಾಲಿಸಿಕೊಡು ಸ್ವಾಮಿ. ಇವತ್ತಿನ ದಿವಸ ಯೇಸು ಯಾರೆನ್ನದು ಅವರು ತಿಳ್ಕೊಳ್ಬೇಕು ಸ್ವಾಮಿ. ಹೌದು ಕರ್ತನೆ, ನಿನ್ನ ಒಂದು ಶಕ್ತಿ ಏನು, ನಿನ್ನ ಬಲ ಏನು, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳೇನು, ಅದ್ಭುತ ಕಾರ್ಯಗಳೇನು, ನೀನು ಎಲ್ಲೆಲ್ಲಿ ಸುವಾರ್ತೆ ಸಾರಿದ್ದೀರಂತ ಎಲ್ಲ ತಿಳ್ಕೊಳ್ಳುವಂತೆ ಸ್ವಾಮಿ ಅವರನ್ನು ಎಚ್ಚರಿಸು ದೇವ. ನಿನಗೆ ಸ್ತೋತ್ರವಾಗಲಿ. ಈಗ ಸ್ವಾಮಿ ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇರು ಸ್ವಾಮಿ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡಲಿ. ಪ್ರತಿಯೊಬ್ಬರು ನಿನ್ನನ್ನು ಮರೆಯದಂತೆ ಪ್ರತಿ ಕ್ಷಣವು ಪ್ರತಿ ಗಳಿಗೆಯಲ್ಲಿ ಪ್ರತಿ ಒಂದೊಂದು ಹೆಜ್ಜೆಯನ್ನು ಇಡುವಾಗ ಸ್ವಾಮಿ ನಿನ್ನನ್ನು ಅರಿತುಕೊಂಡು ನಿನ್ನ ಒಂದು ವಾಕ್ಯಗಳ ಪ್ರಕಾರ ಜೀವಿಸುವಂತೆ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಮುಟ್ಟಿ ಆಶೀರ್ವದಿಸು, ಬಲವನ್ನು ಕೊಡು, ಶಕ್ತಿಯನ್ನು ಕೊಡು ಸ್ವಾಮಿ. ಇನ್ನು ಹೆಚ್ಚು ಹೆಚ್ಚು ನಿನ್ನ ಸೇವೆ ಮಾಡುವಂತಹ ಒಂದು ಜ್ಞಾನವನ್ನು ಬುದ್ಧಿಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಯಾರಾದ್ರೂ ಕಷ್ಟ, ದುಃಖ, ನೋವು, ಚಿಂತೆಗಳಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕೂತು ಬೇಡುವಾಗ ಸ್ವಾಮಿ ಕರ್ತನೆ ನೀನು ಅದ್ಭುತವನ್ನು ಮಾಡು. ಅವರ ಕಷ್ಟಗಳನ್ನು, ದುಃಖಗಳನ್ನು ಎಲ್ಲವನ್ನು ಪರಿಹಾರ ಮಾಡಿ ಸ್ವಾಮಿ ನಿನ್ನ ಸ್ವಸ್ಥವನ್ನು ಕೊಟ್ಟು ಅವ್ರಿಗೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ನೀನು ಮಾಡಿದಂತ ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ನಿನ್ನ ಒಂದು ವಾಕ್ಯಗಳ ಪ್ರಕಾರ ಅವರೆಲ್ಲ ಜೀವಿಸಿ ಗುಣ ಹೊಂದಿ ಸ್ವಾಮಿ ನಿನ್ನನ್ನು ಮರೆಯದಂತೆ ನಡೆಯುವಂತೆ ಪ್ರತಿಯೊಬ್ಬರನ್ನು ಎಚ್ಚರಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ರಾಜಾ. ಈಗ ಸ್ವಾಮಿ ಎಲ್ಲ ಅನಾಥರಿಗಾಗಿ, ಅನಾಥಾಶ್ರಮಗಳಿಗಾಗಿ, ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗಾಗಿ ನಿನ್ನಲ್ಲಿ ಮೊರೆ ಇಟ್ಟು ಬೇಡ್ತಾ ಇದ್ದ ಸ್ವಾಮಿ ದೇವ, ಅವರನ್ನು ಮುಟ್ಟು ಆಶೀರ್ವದಿಸು. ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡು ಸ್ವಾಮಿ. ನಿನ್ನ ಮಕ್ಕಳಾಗಿ ಬೆಳೆದು ನಿನ್ನ ಮಾರ್ಗವನ್ನು ಕಂಡುಕೊಂಡು ನಿನ್ನಲ್ಲೇ ಭಯಭಕ್ತಿಯುಳ್ಳವರ ಜೀವಿಸುವಂತೆ ಎಲ್ಲಾ ಜೀವಿತಾಶ್ರಮಗಳನ್ನು ಕೂಡ ಆಶೀರ್ವದಿಸು, ಬಲಪಡಿಸುವ. ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಕೆಲಸ ಕಾರ್ಯಗಳಲ್ಲಿ ಇಲ್ದಿರೇ ಇದ್ದಾರೆ ಸ್ವಾಮಿ ಅಂತವ್ರಿಗೆಲ್ಲರನ್ನು ಮುಟ್ಟು ಆಶೀರ್ವದಿಸು ದೇವ. ಅವರಿಗೆ ಒಳ್ಳೆ ಮಾರ್ಗ ತೋರಿಸು, ಒಳ್ಳೆ ಕೆಲಸವನ್ನು ಕೊಡು ಸ್ವಾಮಿ. ಯಾಕಂದ್ರಪ್ಪ ಕುಟುಂಬದಲ್ಲಿ ಯಾರ್ಯಾರು ಹಸಿವಿನಿಂದ ಇದ್ದಾರೋ ಅವರೆಲ್ಲ ನಿನ್ಗೆ ಗೊತ್ತಿದ್ಯಪ್ಪ. ಅವ್ರಿಗೆ ಕೆಲಸವನ್ನು ಕೊಟ್ಟು ಸ್ವಾಮಿ ಆ ಕುಟುಂಬಕ್ಕೆ ನೀನು ಆಧಾರವಾಗಿ ನಿಂತು ಆ ಕುಟುಂಬಗಳನ್ನು ನೀನು ರಕ್ಷಿಸೋಡೆಯ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದಾವರ್ತಿ ಸ್ವಾಮಿ ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಎಲ್ಲಾ ಬೋಧಕರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಅವರ ಕುಟುಂಬಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಈ ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ಬೋಧಕರು ತಿಳಿಸಿಕೊಟ್ಟಿದ್ದಂತೆ ಎಲ್ಲಾ ವಾಕ್ಯಗಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ, ಆಮೇನ್. ಆಮೇನ್, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಭಕ್ತರಾದ ನಮ್ಮೆಲ್ಲರ ಸಂಗಡ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನನ್ನು ಆರಾಧಿಸುವಂತ ಎಲ್ಲಾ ಭಕ್ತರ ಸಂಗಡ ಎಲ್ಲಾ ಕಾಲಕ್ಕೂ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಕ್ರಿಸ್ಟಫರ್ ಮತ್ತು ಲೋಕೇಶ್ ಅಂಕಲ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ.
ಪ್ರಾರ್ಥನೆಗಾಗಿ ಹಾಗೂ ಸಂದೇಶಕ್ಕಾಗಿ ಎಲ್ಲಾ ರೀತಿಯ ದೇವರ ಪ್ರಸನ್ನತೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹೀಗೆ ಮತ್ತೆ ನಾಳೆ ನಾವು ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಸೇರಿ ದೇವರನ್ನ ಕೊಂಡಾಡುವ ಹಾಗೆ, ಈ ಲೋಕಕ್ಕೆ ಬರಬೇಕಾದ ರಕ್ಷಣೆಯನ್ನು ಉಂಟು ಮಾಡುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ನಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಉತ್ತಮವಾದ ಸಂದೇಶಕ್ಕಾಗಿ ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮುಂಜಾನೆಯ ಶುಭೋದಯಗಳು. ವಾಕ್ಯಗಳ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ.